ನಿಮ್ಮ ತಂದೆ ಮಂಜುನಾಥ್ ದೇವ್ ಅವರು ನನ್ನ ಕಣ್ಣು ಕಾಣಿಸುವಂಥ ನಿಜವಾದ ದೇವರೇ ನನ್ನ ತಂದೆ. ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ. ಕನ್ನಡ ನಾಡು ನುಡಿ ಬಗ್ಗೆ ನನ್ನ ಧ್ವನಿ ಕೂಡ ಎತ್ತಬೇಕು ಅಂತ ನಿಮಗೆ ಅನಿಸ್ತಾ? ತಂದೆಯಿಂದನೇ ಅದೆಲ್ಲ ಪ್ರೇರೇಪಣೆ ಆಗಿದ್ದು, ನಮ್ಮ ತಂದೆಯಿಂದನೇ ನಾವು ಅದನ್ನೆಲ್ಲ ಕಲ್ತಿದ್ದು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರಪ್ಪ. ನಿಮ್ಮ ತಂದೆ ಡಾಕ್ಟರ್ ನಮ್ಮ ಸಾಧುತಿಮ್ಮ ವಿಷ್ಣು ಸರ್ ಅವರ ಅಪ್ಪಟ ಅಭಿಮಾನಿ. ಕನ್ನಡ ಜಾಗೃತಿ ವೇದಿಕೆ ಅನ್ನೋ ಸಂಘಟನೆ ಕಟ್ಟೋದಕ್ಕಿಂತ ಮುಂಚೆ ಅದು ವಿಷ್ಣುವರ್ಧನ್ ಅವ್ರ ಸಂಘಟನೆ ಆಗಿತ್ತು. ಸೊ ನಿಮ್ಮ ತಂದೆಗೆ ವಿಷ್ಣು ಸರ್ ಅವರು ರೋಲ್ ಮಾಡೆಲ್ ಆದ್ರೆ ನಿಮಗೆ ರೋಲ್ ಮಾಡೆಲ್ ಯಾರು? ಕಲಾವಿದರಲ್ಲಿ ನನಗೆ ಒಬ್ಬರು ರೋಲ್ ಮಾಡಲು ಯಾರಪ್ಪ ಅಂತ ಹೇಳಿದ್ರೆ ನನಗೆ ಧ್ರುವ ಅಣ್ಣವರೇ. ಅಣ್ಣನ ಒಂದು ಫೇವ್ರೆಟ್ ಡೈಲಾಗ್ ಏನಾದ್ರೂ ಹೇಳಕ್ ಸಾಧ್ಯ ಇದೆಯಾ? ಭೂಮಿಯಾಗೆ ಬೆಳೆ ಐತಿ, ಮದುವೆಗೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ನಿಮ್ಮ ಮಗುವಿನ ನಾಮಕರಣ, ಪ್ರತಿಯೊಂದು ಫಂಕ್ಷನ್ಸ್ಗೂ ಕೂಡ ಬರ್ತಾರೆ ಅಂತ ನಾನು ಕೇಳ್ಪಟ್ಟೆ. ಹೈದರಾಬಾದಿಂದ ಬೆಂಗಳೂರಿಗೆ ಬಂದು ಏರ್ಪೋರ್ಟ್ಗೆ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಹುಡುಗರ ಜೊತೆಯಲ್ಲಿ ಬೆಳಗ್ಗೆ ಮುಹೂರ್ತಕ್ಕೆ ನನ್ನ ಮದುವೆಗೆ ಬಂದು ಹೋಗ್ತಾರೆ. ಅದು ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಮೇಡಮ್. ಅದಾದಮೇಲೆ ಮಗುದು ಒಂದು ಚೌಲು ಕಾರ್ಯಕ್ರಮಕ್ಕೆ ಬಂದಿರೋದಾಗಿರ್ಬೋದು, ಅವ್ರ ಎಂಗೇಜ್ಮೆಂಟಿಗೆ ಬಟ್ಟೆ ಕೊಡಿಸೋದಾಗಿರ್ಬೋದು, ಮನೆಗೆ ರೇಷನ್ ಕಳಿಸೋದಾಗಿರ್ಬೋದು. ಮಾರ್ಟಿನ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಒಂದು ಐತಿಹಾಸಿಕ ಸಿನಿಮಾ. ಆಂಜನೇಯ ಅಂದ್ರೆ ಇಷ್ಟನಾ? ಸನಾತನ ಧರ್ಮಕ್ಕೆ ಸೇರಿರುವಂಥವರು ಎಲ್ಲ ಅನ್ಯ ಧರ್ಮಗಳನ್ನು, ಅನ್ಯ ಜಾತಿಗಳನ್ನು ಇಷ್ಟಪಡ್ತಾನೆ. ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನು ವೃಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಮಹಾನ್ ಸಾಮ್ರಾಟ್ ಅವರಿದ್ದಾರೆ. ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಕೇಳ್ಪಟ್ಟೆ ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲಲ್ಲಿ ನಡೀತಾ ಇದೆ ನಿಮ್ಮ ಜೀವನ ಅಂತ ಕೇಳ್ಪಟ್ಟೆ. ಹೌದು ಮೇಡಮ್, ಅದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಬ್ಯುಸಿ ಇರಲೇಬೇಕು. ಮನುಷ್ಯ ಸುಮ್ಮನೆ ಕೂರಬಾರ್ದು, ಕೆಲಸ ಮಾಡಬೇಕು, ಮಾಡ್ತಾ ಇದ್ದೀವಿ. ಸೊ ಸರ್, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆಯವ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ನಿಮ್ಮ ತಂದೆ ಮಂಜುನಾಥ್ ದೇವ್ ಅವರು ಸತತವಾಗಿ 30 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವಂಥ ಕುಟುಂಬದ ಹೆಗ್ಗಳಿಕೆ ನಿಮ್ಮ ಕುಟುಂಬದವ್ರಿಗಿದೆ. ಸೊ ನಿಜ, ಇವಾಗ ಮಂಜುನಾಥ್ ದೇವ್ ಅವರು ನಿಮ್ಮ ತಂದೆ ವಾಟಲ್ ನಾಗರಾಜ್ ಅವ್ರ ಜೊತೆ ಈಗಲೂ ಕೂಡ ಹೋರಾಟ ಮಾಡಿಕೊಂಡು ಬೆಳೆದು ಬಂದು ನಿಂತುಕೊಂಡಿದ್ದಾರೆ. ಸೊ ನಿಮ್ಮ ತಂದೆ ಬಗ್ಗೆ ಒಂದೆರಡು ಮಾತು. ನನ್ನ ತಂದೆ ನನ್ನ ಕಣ್ಣು ಕಾಣಿಸುವಂಥ ನಿಜವಾದ ದೇವರೇ ನನ್ನ ತಂದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ನಮ್ಗೆ ಏನೇ ಗೌರವ ಸಿಗ್ತಾ ಇದ್ರು ಅದು ನಮ್ಮ ತಂದೆಯಿಂದನೇ. ಇವತ್ತು ನಮ್ಗೇನೇ ಸಮಾಜದಲ್ಲಿ ಸ್ಥಾನಮಾನ ಇದ್ರು ಅದು ನಮ್ಮ ತಂದೆಯಿಂದನೇ. ಅವ್ರ ಹೋರಾಟಗಳು, ಅವ್ರು ಮಾಡಿದಂಥ ದಾನ ಧರ್ಮಗಳು, ಸಮಾಜ ಸೇವೆ, ಅವುಗಳನ್ನೆಲ್ಲ ನೋಡಿಕೊಂಡೇ ನಾವು ಬೆಳ್ಕೊಂಡು ಬಂದಿರೋದು. ಸೊ ಅವರೇ ನಮ್ಗೆ ಆದರ್ಶ. ಓಕೆ. ಸೊ ಇವಾಗ ನಿಮ್ಮ ತಂದೆ ನೀವಾಗಲೇ ಹೇಳಿದ್ರಿ, ಸೊ ಹೋರಾಟಗಾರರು ಅಂತ ಕೂಡ ನಾನು ಹೇಳಿದೆ. ಸೊ ಬೇಸಿಕಲಿ ನಿಮ್ಮ ತಂದೆ ಡಾಕ್ಟರ್ ನಮ್ಮ ಸಾಧುತಿಮ್ಮ ವಿಷ್ಣು ಸರ್ ಅವರ ಅಪ್ಪಟ ಅಭಿಮಾನಿ. ಸೊ ನಿಮಗೆ ಹೋರಾಟ ಮಾಡಬೇಕು ಅಂತ ಪ್ರೇರಣೆ ಯಾವಾಗಿಂದ ಬಂತು? ಆ್ಯಕ್ಚುಲಿ ನಮ್ಮ ತಂದೆಯವರು ಕನ್ನಡ ಜಾಗೃತಿ ವೇದಿಕೆ ಅನ್ನೋ ಸಂಘಟನೆ ಕಟ್ಟೋದಕ್ಕಿಂತ ಮುಂಚೆ ಅದು ವಿಷ್ಣುವರ್ಧನ್ ಅವ್ರ ಸಂಘಟನೆ ಆಗಿತ್ತದು. ಅದು ನಾವು ಹುಟ್ಟೋದಕ್ಕಿಂತ ಮುಂಚೆ ಆ ಸಂಘಟನೆನ ಗಡಿ ಭಾಗದಲ್ಲಿ ಅವ್ರು ಮಾಡಿದ್ದಿದ್ದು. ಅವ್ರದ್ದೇ ಆದಂಥ ಅಭಿಮಾನಿ ಬಳಗ ತಾಲೂಕಿನಾದ್ಯಂತ, ಜಿಲ್ಲಾದ್ಯಂತ ತುಂಬ ಜನ ಇದ್ದರು ವಿಷ್ಣು ಸರ್ ಅಭಿಮಾನಿಗಳು. ಫಸ್ಟ್ ಅದು ವಿಷ್ಣು ಸರ್ ಅವರ ಸಂಘಟನೆ ಆಗಿದ್ದಿದ್ದು. ತದನಂತರ ಅವ್ರಿಗೆ ಕನ್ನಡದ ಮೇಲೆ, ಭಾಷೆ ಮೇಲೆ, ಬೇರೆ ಬೇರೆ ಸಮಾಜದ ಮೇಲೆ ಪ್ರೀತಿ ಕಾಳಜಿ ಜಾಸ್ತಿ ಆದಮೇಲೆ ಅದು ಕನ್ನಡ ಜಾಗೃತಿ ವೇದಿಕೆ ಆಗಿದ್ದದು. ಸೊ ಇವಾಗ ನೀವು ಹೇಳಿದ್ರಿ, ಸೊ ನಿಮ್ಮ ತಂದೆ ಅಪ್ಪಟ ವಿಷ್ಣು ಸರ್ ಫ್ಯಾನ್ ಅಂತ ಕೂಡ ಹೇಳಿದ್ರಿ. ಸೊ ನಿಮಗೇನಾದರೂ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆಯಾ ಹೋರಾಟ ಮಾಡಬೇಕು? ಹೌದು, ನಾವು 30 ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಎಲ್ಲ ಇದೇ ಫೀಲ್ಡಲ್ಲಿದ್ದಾರೆ, ಸೊ ನಾನು ಕೂಡ ಕನ್ನಡ ಪರ ಹೋರಾಟ ಮಾಡಬೇಕು, ಕನ್ನಡ ನಾಡು ನುಡಿ ಬಗ್ಗೆ ನನ್ನ ಧ್ವನಿ ಕೂಡ ಎತ್ತಬೇಕು ಅಂತ ನಿಮಗೆ ಅನಿಸ್ತಾ? ನಿಮ್ಮ ತಂದೆ ನೋಡ್ಬಿಟ್ಟೆ ಅನಿಸ್ತಾ ಅಥವಾ ಹೆಂಗೆ? ನಿಜ ಮೇಡಮ್, ಅದೆಲ್ಲ ನಮ್ಗೆ ಇಂಟ್ರೆಸ್ಟ್ ಇರೋದೇ ನಮ್ಮ ತಂದೆಯಿಂದ. ನಾನೇನೋ ಸುಮ್ಮನೆ ವಾಹಿನಿ ಮುಂದೆ ಹೇಳ್ಬೇಕಂತ ಹೇಳ್ತಾ ಇಲ್ಲ ಸುಮ್ಮನೆ ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ. ನನಗೆ ನಮ್ಮ ತಂದೆಯಿಂದನೇ ಅದೆಲ್ಲ ಪ್ರೇರೇಪಣೆ ಆಗಿದ್ದು. ನಮ್ಮ ತಂದೆಯಿಂದನೇ ನಾವು ಅದನ್ನೆಲ್ಲ ಕಲ್ತಿದ್ದು. ಯಾಕಂದರೆ ನಾವು ಯಾವುದೋ ಪುಸ್ತಕಗಳಲ್ಲಿ ನಾವು ಕೇಳಿದ್ವಿ ಅಷ್ಟೇ, ಹೋರಾಟದ ಬಗ್ಗೆ, ಸ್ವತಂತ್ರದ ಬಗ್ಗೆ, ಸ್ವತಂತ್ರ ಚಳುವಳಿಗಳ ಬಗ್ಗೆ, ಕನ್ನಡದ ಚಳುವಳಿ ಬಗ್ಗೆ ನಾವೆಲ್ಲ ಪುಸ್ತಕಗಳಲ್ಲಿ ಓದಿದ್ವಿ, ಕೇಳಿದ್ವಿ ಅಷ್ಟೇ. ಆದರೆ ನಿಜವಾಗ್ಲೂ ಅದನ್ನು ಕಣ್ಣು ಮುಂದೆ ನಾವು ನೋಡೋ ಅಂಥ ಒಂದು ಭಾಗ್ಯ ಸಿಕ್ಕಿದ್ದು ನಮ್ಮ ತಂದೆಯಿಂದನೇ. ಇವತ್ತು ಸಮಾಜದ ಮೇಲೆ ನಮಗೇನಾದ್ರು ಪ್ರೀತಿ, ಗೌರವ, ಕಾಳಜಿ, ಅದಾದಮೇಲೆ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸಕ್ತಿ ಉಟ್ಕೊಂಡಿದೆ ನಮ್ಮ ತಂದೆಯಿಂದ ಮೇಡಮ್. ಓಕೆ. ಸೊ ತಂದೆಯಂತೆ ಮಗ ಅಲ್ವಾ? ತಂದೆ ಕಾಲ್ದೊಳಗೆ ನಾವು ಸಮ ಇಲ್ಲ. ಯಾವತ್ತೂ ನಮ್ಮ ತಂದೆನೇನೆ. ಅವ್ರ ಅಕ್ಕಪಕ್ಕನೂ ನಾನು ಹೋಗೋಕ್ಕಾಗಲ್ಲ.
ಇಲ್ಲ ಸರ್, ತಂದೆ ಅಂತೆ ಮಗ ಅಥವಾ ತಂದೆಗೆ ತಕ್ಕ ಮಗ ಅಂತ ಟೈಟಲ್ ಕೊಟ್ಟರು ಏನು ತಪ್ಪಾಗಲ್ಲ ಅನ್ಸುತ್ತೆ. ತಂದೆಗೆ ತಕ್ಕ ಮಗ ಅಂತ ಹೇಳ್ಬೋದು. ಇನ್ನೊಂದು ವರ್ಷನ್ ಅನ್ಕೊಬೋದು ಮೇಡಮ್, ಅಪ್ಡೇಟೆಡ್ ವರ್ಷನ್. ದೇವಣ್ಣಗೆ ಇನ್ನೊಂದು ಅಪ್ಡೇಟೆಡ್ ವರ್ಷನ್ ಮಹಾನ್ ಅಂತ ಹೇಳ್ಬೋದು. ಸೊ ಇವಾಗ ಸರ್ ನಮ್ಮ ವೀಕ್ಷಕರಿಗೆ ಇವಾಗ ಮಹಾನ್ ಯಾರು, ಮಹಾನ್ ಸಾಮ್ರಾಟ್ ಅಂದ್ರೆ ಯಾರು ಅಂತ ಸಾಕಷ್ಟು ನಮ್ಮ ಈ ಪ್ರೋಗ್ರಾಮ್ ನೋಡುವಂಥ ವೀಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಗೊತ್ತಿರಲ್ಲ. ಸೊ ನಿಮ್ಮ ಬಗ್ಗೆ ಒಂದು ಚಿಕ್ಕ ಕಿರುಪರಿಚಯ ಮಾಡಿಕೊಡ್ಬಹುದಾ? ಮಹಾನ್ ಅಂತ ಹೇಳಿದ್ರೆ ಒಬ್ಬ ಮಧ್ಯಮ ವರ್ಗದ ಹುಡುಗ, ಒಬ್ಬ ಗಡಿ ಭಾಗದ ಹುಡುಗ, ಒಬ್ಬ ಸಾಕಷ್ಟು ಬಡವ್ರಿಗೆ ಹತ್ರವಾಗಿರುವಂಥ ಹುಡುಗ, ಸಮಾಜದಲ್ಲಿ ಏನೇ ಸಮಸ್ಯೆ ಆದ್ರೂ ಆ ವಿಚಾರವಾಗಿ ಧ್ವನಿ ಎತ್ತುವಂಥ ಹುಡುಗ. ಅದು ಭಾಷೆ ವಿಚಾರನೂ ಆಗಿರ್ಬೋದು, ಸಮಾಜದಲ್ಲಿ ಇನ್ನು ಬೇರೆ ಯಾವ್ದಾದ್ರು ಆಗಿರ್ಬೋದು, ಇನ್ನು ಶೋಷಿತ ವರ್ಗದವ್ರ ವಿಚಾರನೂ ಆಗಿರ್ಬೋದು. ಹಾಗಂತೇಳಿ ನಾನು ತುಂಬ ಏನೋ ದೊಡ್ಡ ಹೋರಾಟಗಾರ ಅಂತ ಹೇಳ್ತಾ ಇಲ್ಲ. ನಾವು ಈಗ ನೆನ್ನೆ ಮೊನ್ನೆ ಕಂಡುಬಿಟ್ಟು ಅಂಥವ್ರು ಈ ತಾಲೂಕಿನಲ್ಲಿ, ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಹೋರಾಟಗಾರರಿದ್ದಾರೆ. ಅವ್ರ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ ಮೇಡಮ್. ಅದಾದಮೇಲೆ ನಮ್ಮದೇ ಆದಂಥ ಒಂದಷ್ಟು ವ್ಯಾಪಾರಗಳಿದ್ದಾವೆ, ವಹಿವಾಟುಗಳಿದ್ದಾವೆ. ಬಟ್ ಮಹಾನ್ ಅಂತ ಹೇಳಿದ್ರೆ ಒಬ್ಬ ಬಡವರಿಗೆ ತುಂಬ ಹತ್ರ ಆಗಿರೋಂಥ ಒಬ್ಬ ಹುಡುಗ, ಒಬ್ಬ ಸಾಮಾನ್ಯ ಹುಡುಗ, ಒಬ್ಬ ಮಧ್ಯಮ ವರ್ಗದ ಹುಡುಗ. ಸಮಾಜದಲ್ಲಿ ಏನೇ ಒಂದು ಅನ್ಯಾಯ ಆದ್ರೂ ಅದ್ರ ಪರವಾಗಿ ಅದ್ರದ್ದು ಧ್ವನಿಯಾಗಿ ನಿಲ್ಲುವಂಥ ಹುಡುಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇವಾಗ ನೀವು ಹೇಳಿದ್ರಿ ಮಹಾನ್ ಅಂದರೆ ಒಂದು ಚಿಕ್ಕ ಒಂದು ಸಣ್ಣ ಪುಟ್ಟ ಕುಟುಂಬದಿಂದ ಬಂದಿರುವಂಥ ಒಂದು ಹುಡುಗ ಅಂತ ಹೇಳಿದ್ರಿ. ಸೊ ನಿಮ್ಮ ನಿಜವಾದ ಹೆಸರು ಏನಾದರೂ ಇದೆಯಾ ಅಥವಾ ನಿಮ್ಮ ಹೆಸರೇ ಮಹಾನ್, ಹುಡ್ದಾಗಿಂದ ಇಟ್ಟಿರುವಂಥ ಹೆಸರೇ ಮಹಾನ ಅಥವಾ ಏನು ಕಾರಣ? ಇಲ್ಲ ಮೇಡಮ್, ಮೊದಲು ನಾನು ಹುಟ್ಟಿದಾಗ ನನಗೆ ತೊಟ್ಲ ಹೆಸರು ಅಂತ ಇಡ್ತಾರಲ್ವಾ, ಆ ಥರ ಮಧು ಅಂತ ಇಟ್ಟಿದ್ದೀನಿ ನನ್ನ ಹೆಸರು. ತದನಂತರ ಈಗ ನಾನು ಪ್ರತಿಯೊಂದು ವೇದಿಕೆಗಳ ಮೇಲೆಲ್ಲ ನಾನು ಹೇಳ್ತಾ ಇರ್ತೀನಿ, ತುಂಬ ನಾನು ಪುಣ್ಯ ಮಾಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನನಗೆ ಇಬ್ಬರು ತಂದೆದಿರು ಅಂತ. ಯಾವ ರೀತಿ ಅಂತ ಹೇಳಿದ್ರೆ ನನ್ನ ಜನ್ಮ ಕೊಟ್ಟ ತಂದೆ ಕೆ ಮಂಜುನಾಥ್ ದೇವರಾದರೆ, ನನಗೆ ಈ ಜನ್ಮಕ್ಕೆ ಒಂದು ಅರ್ಥನ ಕೊಟ್ಟಂಥವ್ರು ಪಟಪಟ್ ರವೀಂದ್ರನಾಥ್ ಅವರು. ಸೊ ಅವ್ರು ನನಗೆ ಹೆಸರಿಟ್ಟಿದ್ದು ಮಹಾನ್ ಅಂತೇಳಿ. ನಮ್ಮ ಅಣ್ಣ ತಮ್ಮಂದ್ರು ಮೂವರ್ಗು ಮಹಾನ್, ಮಹಂತ್, ಮಾನಸ್ ಅಂತ ಅವರೇ ಹೆಸರಿಟ್ಟಿದ್ದು. ಹಾಂ ಮೇಡಮ್. ಸೊ ಮಧು ಇದ್ದವರು ಮಹಾನ್ ಆಗಿರೋದೇ ಒಂದು ಖುಷಿಯಾಗಿರುವಂಥ ಒಂದು ಸಂಗತಿ ಅಲ್ವಾ? ಸೊ ನಿಮಗೆ ಈಗಲೂ ಕೂಡ ಮಧು ಅಂದರೆ ತಿರುಗಿ ನೋಡಲ್ಲ, ಮಹಾನ್ ಅಂದರೆ ತಿರುಗಿ ನೋಡ್ತೀರಾ? ಇಲ್ಲ ಮೇಡಮ್, ನಾನು ಯಾವುದೇ ಹೆಸರಿಂದ ಪ್ರೀತಿಯಿಂದ ಕರೆದ್ರೆ ನಾನು ಡೆಫಿನೆಟ್ಲಿ ತಿರುಗಿ ನೋಡ್ತೀನಿ. ಅದು ಹೆಸರಿಡ್ದಾದ್ರೂ ಕರೀಲಿ, ಇಲ್ಲ ನಾರ್ಮಲ್ ಆಗಾದ್ರೂ ಕರೀಲಿ. ಸರ್, ಸೊ ನಿಮ್ಮ ಬಗ್ಗೆ ಒಂದು ಇಂಟ್ರಡಕ್ಷನ್ ಆಯಿತು, ನಿಮ್ಮ ತಂದೆಯವ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಸೊ ಇವಾಗ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಬ್ಬರು ರೋಲ್ ಮಾಡೆಲನ್ನು ಇದ್ದೇ ಇರ್ತಾರೆ. ಸೊ ನಿಮ್ಮ ತಂದೆಗೆ ವಿಷ್ಣು ಸರ್ ಅವರು ರೋಲ್ ಮಾಡೆಲ್ ಆದರೆ ನಿಮಗೆ ರೋಲ್ ಮಾಡೆಲ್ ಯಾರು? ನನಗೆ ನಿಜವಾದ ರೋಲ್ ಮಾಡಲು ಹೇಳ್ಬೇಕಾದ್ರೆ ನನ್ನ ತಂದೆನೇ. ತದನಂತರ ನಾನು ಒಂದು ಕಲಾವಿದನಾಗಿ ಒಬ್ಬರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದಂದರೆ ನಮ್ಮ ಅಣ್ಣ ಧ್ರುವಣ್ಣನೇ ಮೇಡಮ್. ಯಾಕಂದರೆ ಈಗ ಧ್ರುವಣ್ಣಗೂ ಮೊದಲು ರೋಲ್ ಮಾಡಲು ಅವ್ರ ತಂದೆ ತಾಯಿಗಳೇ ಆಗಿರ್ತಾರೆ. ನನಗೂ ಅಷ್ಟೇ ಮೊದಲು ನನಗೆ ರೋಲ್ ಮಾಡಲು ನನ್ನ ತಂದೆ ತಾಯಿನೇ. ಬಟ್ ಆ ಕಲಾವಿದರಲ್ಲಿ ನನಗೆ ಒಬ್ಬರು ರೋಲ್ ಮಾಡಲು ಯಾರಪ್ಪ ಅಂತ ಹೇಳಿದ್ರೆ ನನಗೆ ಧ್ರುವಣ್ಣವರೇ ಮೇಡಮ್. ಅದನ್ನ ಹೇಳಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಧ್ರುವಣ್ಣನ ಅಭಿಮಾನಿ ಅಂತ ಹೇಳೋದಕ್ಕೆ. ಧ್ರುವ ಸರ್ಜಾ ಅಂದ ತಕ್ಷಣ ನಿಮ್ಮ ಮುಗ್ದಲ್ಲಿ ಆ ಒಂದು ಸ್ಮೈಲ್ ಬಂತಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಒಂದು ಅಭಿಮಾನ ಇದೆ ನಿಮಗೆ ಧ್ರುವ ಸರ್ಜಾ ಅವರ ಮೇಲೆ ಅಂತ. ಸೊ ಇವಾಗ ಸರ್, ಇವಾಗ ಧ್ರುವ ಸರ್ಜಾ ಅವ್ರ ಅಂದ ತಕ್ಷಣನೇ ತುಂಬ ದೊಡ್ಡ ಸ್ಟಾರ್ ಅಪ್ಪ, ಅವ್ರ ಜೊತೆ ಮಾತಾಡಬೇಕು, ಒಂದು ಸೆಲ್ಫಿ ತೊಗೋಬೇಕು ಅಂದು ಕೂಡ ಸಾಕಷ್ಟು ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಿರ್ತಾರೆ. ಆ ನಮ್ಮ ಧ್ರುವ ಅಣ್ಣ ಅವರು ನಿಮಗೆ ಪರಿಚಯ ಆಗಿದ್ದು ಹೇಗೆ? ಓಪನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ಅದ್ದೂರಿ ಸಿನಿಮಾನ ನಾನು ಥಿಯೇಟ್ರಲ್ಲೇ ನೋಡಿರಲಿಲ್ಲ. ನನಗೆ ಅದ್ದೂರಿ ಟೈಮಲ್ಲೆಲ್ಲ ನಾನು ಅಲ್ಲಿ ಹೋಗಿರಲಿಲ್ಲ, ನನಗೆ ಅಲ್ಲಿ ಸಂಪರ್ಕ ಸಿಕ್ಕಿರಲಿಲ್ಲ. ಬಹದ್ದೂರ್ ಸಿನಿಮಾ ಅಂತ ರಿಲೀಸ್ ಆಗುತ್ತೆ. ಬಹದ್ದೂರ್ ಸಿನಿಮಾಯಿಂದ ನಾನು ಧ್ರುವ ಅಣ್ಣನ ಫ್ಯಾನು. ಆ ಬಹದ್ದೂರ್ ಸಿನಿಮಾನ ಅದರಲ್ಲೂ ನಾನು ಬಹದ್ದೂರ್ ಸಿನಿಮಾನ ಮನೇಲಿ ನೋಡಿ ನನಗೆ ಇಷ್ಟ ಆಗಿದ್ದ ಸಿನಿಮಾ. ಆ ಸಿನಿಮಾದಲ್ಲಿ ಧ್ರುವ ಅಣ್ಣನ ಒಂದು ನ್ಯಾಚುರಲ್ ಆ್ಯಕ್ಟಿಂಗು, ಅವ್ರ ಎಕ್ಸ್ಪ್ರೆಷನ್ಸು, ಅವ್ರ ಡ್ಯಾನ್ಸು, ಅವ್ರ ಡೈಲಾಗು, ಅವ್ರ ಮ್ಯಾನರಿಸಮು, ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಇದನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು. ಆಗಿಂದ ನಾನು ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಮನೆ ಹತ್ರ ಹೋಗೋದು, ವಾರ ಹೋಗೋದು, ಅವ್ರನ್ನ ಭೇಟಿ ಮಾಡೋದು, ಅವ್ರ ಹತ್ರ ಸೆಲ್ಫಿ ತೊಗೊಳ್ಳೋದು. ಯಾವ ಥರ ರೆಸ್ಪಾನ್ಸ್ ಅಂತ ಹೇಳಿದ್ರೆ, ಹೋದಾಗ ಅಭಿಮಾನಿಗಳನ್ನ ಸ್ವಂತ ಒಳ್ಳೆ ಮನೆ ಮಕ್ಕಳ ಥರ ಟ್ರೀಟ್ ಮಾಡೋರು. ಅದು ನನಗೆ ತುಂಬ ಇಷ್ಟ ಆಗಿ ನಾನು ಬ್ಯಾಕ್ ಟು ಬ್ಯಾಕ್ ವೀಕ್ಲಿ ಒನ್ಸ್ ಹೋಗೋದು, ಬರೋದು, ಮಾತಾಡೋದು, ಈ ರೀತಿ ನನಗೆ ಅಣ್ಣನಿಗೆ ಒಂದು ಬಾಂಧವ್ಯ ಉಟ್ಕೊಂಡಿದ್ದು ಮೇಡಮ್. ಅಲ್ಲಿ ಬಹದ್ದೂರ್ ಸಿನಿಮಾಯಿಂದ ನಾನು ಅಣ್ಣನ ಅಭಿಮಾನಿ ಆ್ಯಕ್ಚುಲಿ. ಬಹದ್ದೂರ್ ಸಿನಿಮಾದಿಂದ ನನಗೆ ಇವ್ರು ನನ್ನ ಫ್ಯಾನ್ ಅಂತ ಅನಿಸ್ತು ಅಂತ. ಸೊ ನಿಮ್ಮ ಅಣ್ಣನ ಒಂದು ಫೇವ್ರೆಟ್ ಡೈಲಾಗ್ ಏನಾದರೂ ಹೇಳಕ್ ಸಾಧ್ಯ ಇದೆಯಾ? ಈಗ ಬಹದ್ದೂರ್ ಸಿನಿಮಾದ ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗೆ ಬುಲೆಟ್ ಐತಿ, ನನ್ ಮೈಯಾಗ ಪೋಗರ ಐತಿ. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗೆ ಬುಲೆಟ್ ಐತಿ, ನನ್ನ ಮೈಯಾಗ ಪೋಗರ್ ಐತಿ ಅಂತ ಇದು ಬಹದ್ದೂರ್ ಸಿನಿಮಾದಲ್ಲಿ ಅಣ್ಣ ಹೊಡೆದಿದ್ದು. ಅವ್ರದ್ದು ಡೈಲಾಗ್ಗಳಿಗೆ ಫೇಮಸ್. ಅವ್ರ ಅಭಿಮಾನಿಯಾಗಿ ಒಂದು ಡೈಲಾಗ್ ಹೊಡೆದಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಮೇಡಮ್, ಅಷ್ಟೇ.
ಹಾಗಾದ್ರೆ ಇವಾಗ ಮಧ್ಯ ನಾವು ಒಂದೊಂದು ಡೈಲಾಗ್ ಹೇಳಿಸ್ತಾ ಹೋಗ್ತೀವಿ ಸರ್. ಹಾಗಾದ್ರೆ ಓಕೆ, ಇವಾಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ನೀವು ಅಂತ ನೀವು ಹೇಳಿದ್ರಿ. ಸೊ ನಮ್ಮ ಧ್ರುವ ಸರ್ ಅವರು ಯಾರೇ ಒಬ್ಬ ಫ್ಯಾನ್ ಬಂದರೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂತ ಅವರ ತಮ್ಮನೋ ಅಥವಾ ತಂಗಿನೋ ಯಾರೋ ಬಂದಿರೋ ಥರ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಗೌರವ ಕೊಡ್ತಾರೆ. ಅವರ ಫ್ಯಾನ್ಸ್ನ ವೆರಿ ಇಂಪಾರ್ಟೆಂಟ್ ಪರ್ಸನ್, VIP ಅಂತ ಕರೀತಾರೆ. ಸೊ ಧ್ರುವ ಅಣ್ಣ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು? ತುಂಬ ಅಂದರೆ ತುಂಬ ಮೇಡಮ್. ಈಗ ಧ್ರುವಣ್ಣ ನನ್ನ ತಂದೆ ತಾಯಿಗೆ ಯಾವ ಸ್ಥಾನವನ್ನು ಕೊಡ್ತಿರೋ ಆ ಥರ ನಾನು ಧ್ರುವಣ್ಣನ ನೋಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಏನಕ್ಕೆ ಧ್ರುವಣ್ಣ ನನಗೆ ಅಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ ಸಾಕಷ್ಟು ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು. ಏನಂದರೆ ಒಬ್ಬ ನನ್ನ ನಾರ್ಮಲ್ ಹುಡುಗ, ಒಬ್ಬ MLA ಮಗ ಅಲ್ಲ, ಒಬ್ಬ MP ಮಗ ಅಲ್ಲ, ಒಬ್ಬ ಕಾರ್ಪೊರೇಟ್ರ್ ಮಗ ಅಲ್ಲ, ಒಬ್ಬ ಉದ್ಯಮಿ ಮಗ ಅಲ್ಲ, ನಾನು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ ನಾನು. ಸೊ ನನಗೆ ಧ್ರುವಣ್ಣ ಯಾವ ಥರ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆದರು ಅಂತಂದರೆ, ಮನೆಗೆ ರೇಷನ್ ಕಳಿಸ್ತಾರೆ, ಅದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ನಾನು ಅವ್ರನ್ನ ಬರೀ ಪರ್ದೆ ಮೇಲೆ ನೋಡಿ ಅವ್ರನ್ನ ನಾನು ಇಷ್ಟಪಟ್ಟಿಲ್ಲ. ಮನೆಗೆ ರೇಷನ್ ಕಳಿಸ್ತಾರೆ, ಅವ್ರ ಎಂಗೇಜ್ಮೆಂಟ್ ಆದಾಗ ಬಟ್ಟೆ ಕೊಡ್ತಾರೆ, ಆಮೇಲೆ ಅಭಿಮಾನಿಗಳನ್ನ ಸ್ವಂತ ಮನೆ ಮಕ್ಕಳ ಥರ ನೋಡ್ತಾರೆ. ಏನೋ ಮೀಡಿಯಾ ಮುಂದೆ ಬರಬೇಕು, ಸುಮ್ಮನೆ VIP ಹೇಳಬೇಕು ಅಂತ ಹೇಳಲ್ಲ. ಅಭಿಮಾನಿಗಳಿಗೆ ಏನೇ ಸಮಸ್ಯೆ ಆಗಲಿ, ರೀಸೆಂಟಾಗಿ ಇತ್ತೀಚೆಗೆ ಒಬ್ಬ ಅಭಿಮಾನಿ ಆಕ್ಸಿಡೆಂಟಾಗಿ ಎತ್ತಿರೋದ, ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಇವ್ರ ಕೈಲಾದಷ್ಟು ಸೇವೆಯನ್ನು ಮಾಡ್ತಾರೆ. ಲಾಸ್ಟ್ ವೀಕು ಅಷ್ಟೇ ಒಬ್ಬ ಲೇಡಿ ಫ್ಯಾನು ಮನೆಗೆ ಬಂದಿದ್ದರು, ಅವ್ರಿಗಿಬ್ಬರು ಜನ ಮಕ್ಕಳು, ಒಂದಷ್ಟು ಜನ ನನ್ನ ಜೊತೆಲಿ ನನ್ನ ಸ್ನೇಹಿತರುಗಳು ಬಂದಿದ್ದರು. ಅವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಆಕೆಯನ್ನು ನೋಡ್ಬಿಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ಹುಡುಗಿ ಬಂದು ಫ್ಯಾನು. ಒಂದು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಧ್ರುವಣ್ಣನ ನೋಡೋಕೆ ಬಂದಿದ್ದರು. ಮನೇಲಿ ಒಳಗೆ ಕುಳಿಸಿ ಫೀಡ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅದಾದಮೇಲೆ ಆಕೆಗೆ ಹೊಟ್ಟೆ ಹಸು ಅಂತ ಹೇಳಿದಾಗ ಊಟನ ಕೊಡೋದಾಗಿರಲಿ, ಮಕ್ಕಳನ್ನ ನೋಡಿ ಆ ರೀತಿ ಅಭಿಮಾನಿಗಳನ್ನ ಆರೈಕೆ ಮಾಡಿ ಕಳಿಸೋವಂಥ ಒಂದು ಸಂಸ್ಕಾರ ಇರುವಂಥ ಧ್ರುವಣ್ಣವರು. ಈ ಥರದ್ದು ಅವ್ರ ಹತ್ರ ಅವ್ರದ್ದು ಸಂಬಂಧ ಬೇರೆ ಥರನೇ ಇದೆ ಮೇಡಮ್. ಹೇಳ್ತಾ ಹೋದರೆ ಅದ್ರದ್ದು ದಿನಗಳು ಸಾಲಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಿಮ್ಮ ಎಂಗೇಜ್ಮೆಂಟ್ ಮದುವೆ ಬಗ್ಗೆ ನಾವು ಮಾತಾಡೋಣ. ಸೊ ನಿಮ್ಮ ಮನೆ ಯಾವುದೇ ಒಂದು ಫಂಕ್ಷನ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ದಿರೋ ಥರ ನಮ್ಮ ಧ್ರುವ ಸರ್ ಅವರು ನಿಮ್ಮ ಮದುವೆಗಾಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ನಿಮ್ಮ ಮಗುವಿನ ನಾಮಕರಣ, ಪ್ರತಿಯೊಂದು ಫಂಕ್ಷನ್ಸ್ಗೂ ಕೂಡ ಬರ್ತಾರೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಅದೇ ನಾನು ಹೇಳಿದ್ನಲ್ಲ, ಅವರು ಫ್ಯಾಮಿಲಿನ ಅಭಿಮಾನಿಗಳನ್ನ ತನ್ನ ಸ್ವಂತ ಕುಟುಂಬದವ್ರ ಥರ ನೋಡ್ತಾರೆ ಅವರು. ನನ್ನ ಮದುವೆಗೆ ಬಂದಿದ್ದು ಅಷ್ಟೇ, ಬಹಳ ವಿಶೇಷ ನನಗದು, ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸ್ತು. 2022 ಜೂನ್ 5 ನನ್ನ ಮದುವೆ ಆಗಿದ್ದು. ಆ ಟೈಮಲ್ಲಿ ಅವರು ಆ್ಯಕ್ಚುಲಿ ಮಾರ್ಟಿನ್ ಸಿನಿಮಾದಲ್ಲಿ ಹೈದ್ರಾಬಾದಲ್ಲಿ ಇದ್ದಿದ್ದವರು. ತನ್ನ ಅಭಿಮಾನಿಗಳಿಗೆ ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದ್ರೆ, ಆ ಒಂದು ವೀಡಿಯೋ ಕಾಲ್ ಮುಖಾಂತರ ಒಂದು ಶುಭಾಶಯಗಳನ್ನ ಹೇಳ್ಬೋದಾಗಿತ್ತು, ಇಲ್ಲ ಮನೆಗೆ ಕರೆದು ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣಿಗೆ ಊಟನೂ ಮಾಡಿಸಿ ಕಳಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ಧ್ರುವಣ್ಣವರು ಹೈದ್ರಾಬಾದಿಂದ ಬೆಂಗಳೂರಿಗೆ ಬಂದು ಏರ್ಪೋರ್ಟ್ಗೆ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಹುಡುಗರ ಜೊತೆಯಲ್ಲಿ ಬೆಳಗ್ಗೆ ಮುಹೂರ್ತಕ್ಕೆ ನನ್ನ ಮದುವೆಗೆ ಬಂದು ಹೋಗ್ತಾರೆ. ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಮೇಡಮ್. ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನ ಅಭಿಮಾನಿ ಮದುವೆ ಆಗ್ತಾ ಇದ್ದಾನೆ, ಸೊ ಅವ್ನು ನಾನು ಶುಭ ಹಾರೈಸ್ಬೇಕಂತೇಳಿ ಬಂದು ದಾರೆ ಎರೆದು ಕೊಟ್ಟರು, ನನಗೆ ವಿಶ್ ಮಾಡಿ ಹೋದರು. ಅವ್ರದ್ದು ನಮ್ಮದು ಫ್ಯಾಮಿಲಿ ಬಾಂಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದು ನಮ್ಮದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಮೇಡಮ್. ಅಣ್ಣ ಆ ರೀತಿ ನೋಡ್ತಾರೆ, ನಮ್ಮನ್ನು ಒಂದು ಕುಟುಂಬಸ್ಥರ ಥರ ನೋಡ್ತಾರೆ. ಅದಾದಮೇಲೆ ಮಗುದು ಒಂದು ಚೌಲು ಕಾರ್ಯಕ್ರಮಕ್ಕೆ ಬಂದಿರೋದಾಗಿರ್ಬೋದು, ಅವ್ರ ಎಂಗೇಜ್ಮೆಂಟಿಗೆ ಬಟ್ಟೆ ಕೊಡಿಸೋದಾಗಿರ್ಬೋದು, ಮನೆಗೆ ರೇಷನ್ ಕಳಿಸೋದಾಗಿರ್ಬೋದು, ಎಲ್ಲರೂ ಮಾಧ್ಯಮದಲ್ಲಿ ನಮ್ಮ ಅಭಿಮಾನಿಗಳೇನೋ ಒಳ್ಳೆ ಕೆಲಸ ಮಾಡಿದಾಗ, ಎಸ್ಪೆಷಲಿ ನನ್ನ ವಿಚಾರ ಅಂತ ಬಂದಾಗ ಹೇಳೋದಾಗಿರ್ಬೋದು, ಏನೇ ವಿಚಾರ ಇದ್ದರೂ ಡಿಸ್ಕಷನ್ ಮಾಡ್ತಾರೆ ಮೇಡಮ್ ಅವರು. ಓಕೆ, ಇನ್ನು ಸರ್ ಈಗ ಪ್ರೆಸೆಂಟಾಗಿ ಸ್ಯಾಂಡಲ್ವುಡ್ನಲ್ಲಿ ಬಾಸಿಸಮ್ ಅಂತ ಶುರು ಆಗೋಗಿದೆ. ಇವ್ರು ನಮ್ಮ ಬಾಸು, ಅವ್ರು ನಮ್ಮ ಬಾಸು ಅಂತ. ಸೊ ಈ ಬಾಸ್ ಬಗ್ಗೆ ಏನು ಹೇಳ್ತೀರಾ? ಹೌದು ಮೇಡಮ್, ಈಗ ಒಬ್ಬೊಬ್ರಿಗೊಬ್ಬೊಬ್ರು ಬಾಸ್ ಇರ್ತಾರೆ, ಒಬ್ಬೊಬ್ಬರು ವ್ಯಕ್ತಿತ್ವಗಳು ಒಂದೊಂದು ಥರ ಇರ್ತವೆ. ಅದೇ ರೀತಿ ನನಗೆ ನನ್ನ ಜೀವನದಲ್ಲೂ ಅಷ್ಟೇ ಸಾಕಷ್ಟು ಜನ ಬಾಸ್ಗಳಿದ್ದಾರೆ, ನನಗೊಬ್ಬರೇ ಬಾಸ್ ಇಲ್ಲ. ಆಗಲೇ ಹೇಳಿದಾಗೆ ನನ್ನ ಜೀವನದಲ್ಲಿ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ನನಗೆ ಬಾಸು, 9 ತಿಂಗಳು ಎತ್ತು ಹೊತ್ತು ಸಾಕಿದಂಥ ನನ್ನ ತಾಯಿ ನನಗೆ ಬಾಸು. ಅದಾದಮೇಲೆ ನನ್ನ ಅಭಿಮಾನಿಸುವಂಥ ನನ್ನ ಸ್ನೇಹಿತರುಗಳು ಒಂದಷ್ಟು ಜನ ಇದ್ದಾರೆ. ನನ್ನ ಕಷ್ಟ ಅಂದಾಗ, ನಾನು ಕೆಳಗೆ ಬಿದ್ದಾಗ, ನಾನು ಹಸ್ದಾಗ ಊಟ ಹಾಕಿದಂಥ ಒಂದಷ್ಟು ಜನ ಸ್ನೇಹಿತರುಗಳಿದ್ದಾರೆ, ಅವ್ರು ನನಗೆ ಬಾಸು. ನನ್ನ ಕಷ್ಟ ಸುಖಕ್ಕೆ ಯಾರು ಹಾಕ್ತಾರೋ ಅವರೇ ನನ್ನ ಬಾಸು. ನನ್ನ ಕಷ್ಟ ಸುಖಕ್ಕೆ ಯಾವುದೇ ಬಂಧು ಬಳಗಾಗಿದ್ರು ಅವರೇ ನನ್ನ ಬಾಸು. ಅದೇ ರೀತಿ ನನ್ನ ಕಷ್ಟ ಸುಖಕ್ಕೆ ಯಾವುದೇ ಒಂದು ವ್ಯಕ್ತಿ ಆಗಿದ್ರು ಅವರೇ ನನಗೆ ಬಾಸು. ಆ ರೀತಿಯ ಬಾಸ್ಗಳು ನನ್ನ ಜೀವನದಲ್ಲಿ ಸಾಕಷ್ಟು ಜನ ಇದ್ದಾರೆ ಮೇಡಮ್. ಇವಾಗ ಪ್ರೀತಿ ತೋರಿಸ್ತಾ ಇರುವಂಥ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಧ್ರುವಣ್ಣವ್ರು, ಅವ್ರು ನನಗೆ ಇನ್ಸ್ಪಿರೇಷನ್, ಅವ್ರು ನನ್ನ ಬಾಸು. ಸಮಾಜದಲ್ಲಿ ಒಂದು ಸಮಾನತೆ ಇಲ್ದಿರ ಒಂದು ಅಸಮಾನತೆಯಿಂದ ಬಳಲ್ತಾ ಇದ್ದಂಥ ವ್ಯಕ್ತಿಗಳನ್ನ ಒಂದು ಒಳ್ಳೆ ಸಮಾಜದಲ್ಲಿ ಎಲ್ಲರ ಮುಂದೆನೂ ತಲೆ ಎತ್ಕೊಂಡು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವ್ರು ನನಗೆ ಬಾಸು. ಬಾರ್ಡ್ರಲ್ಲಿ ಶತ್ರುಗಳಿಗೆ ಎದೆ ಕೊಟ್ಟು ತನ್ನ ಕುಟುಂಬಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಬಿಟ್ಟು
ನಮಗೋಸ್ಕರ ಅವ್ರ ಪ್ರಾಣವನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರಲ್ಲ ಸೈನಿಕ, ಅವ್ರು ನನಗೆ ಬಾಸು. ಇವತ್ತು ನಾವು 3 ಹೊತ್ತು ಊಟ ಮಾಡ್ತಾ ಇದ್ದೀವಲ್ಲ, ರೈತ ನನಗೆ ಬಾಸ್ ಮೇಡಮ್. ಅವ್ರು ಬೆಳೆದ ಅನ್ನವನ್ನು ನಮ್ಗೆ ಹಾಕ್ತಾ ಇದ್ದಾರಲ್ಲ, ಅವ್ರು ನನಗೆ ಬಾಸು. ಅದಾದಮೇಲೆ ಸಾಕಷ್ಟು ಜನ ಹೋರಾಟಗಾರರು ನಮ್ಮ ಕನ್ನಡದ ಭಾಷೆಯ ಅಸ್ಮಿತೆಗಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರು ನನಗೆ ಬಾಸುಗಳು. ಅದಾದಮೇಲೆ ನಿನ್ನ ರಕ್ತವನ್ನು ಕೊಡ್ರಿ, ನಾನು ನಿಮ್ಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂದಂತಹ ಸುಭಾಷ್ ಚಂದ್ರ ಬೋಸ್ ಅವ್ರ ಬಾಸ್ ನನಗೆ, ಭಗತ್ ಸಿಂಗ್ ಅವ್ರ ಬಾಸ್ ನನಗೆ, ಈ ಸಂಗೊಳ್ಳಿ ರಾಯಣ್ಣ ಅವ್ರ ಬಾಸ್ ನನಗೆ. ಈ ಥರ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಲೆಕ್ಕ ಇಟ್ಕೊಳ್ದಿರ ನಮಗೋಸ್ಕರ ಪ್ರಾಣವನ್ನು ಕೊಟ್ರಂತಲ್ಲ, ಅಂಥ ದೇಶಭಕ್ತರು ನನಗೆ ಬಾಸ್ ಮೇಡಮ್, ನಿಜವಾದ ಬಾಸುಗಳು. ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಬೆಳವಾಡಿ ಮಲ್ಲಮ್ಮ ಆಗಿರ್ಬೋದು, ಸಾಕಷ್ಟು ಜನ ಕವಿಗಳು, ಸಾಹಿತಿಗಳು ನಮ್ಗೆ ಒಳ್ಳೇದು ಯಾರ್ಯಾರು ಹೇಳ್ಕೊಡ್ತಾರೋ ಅವರೆಲ್ಲ ನನಗೆ ಬಾಸೆ ಮೇಡಮ್. ಸೊ ನೀವು ಹೇಳಿದ್ರಿ ಬಹದ್ದೂರ್ ಸಿನಿಮಾ ಟೈಮಿಂದ ನಾನು ಅವರ ಫ್ಯಾನ್ ಆಗಿದ್ದು ಅಂತ. ಸೊ ಆ ಸ್ಟಾರು ಎಷ್ಟು ವರ್ಷದಿಂದ ನಿಮಗೆ ಪರಿಚಯ? ಅಂದರೆ 2017-18 ಬಹದ್ದೂರ್ ಸಿನಿಮಾ ರಿಲೀಸ್, ಅಥವಾ 18-19 ರಿಲೀಸ್ ಆಗಿರೋದು? ಆ ಸಿನಿಮಾ ಲಾಂಗ್ ಬ್ಯಾಕ್ ಆ್ಯಕ್ಚುಲಿ ರಿಲೀಸ್ ಆಗಿದ್ದು ಸಿನಿಮಾ. ಅದಾದಮೇಲೆ ನಾವಲ್ಲಿ ನಂದು ಧ್ರುವ ಅಣ್ಣವ್ರದ್ದು ಆ್ಯಕ್ಚುಲಿ ಒಂದು 8-9 ವರ್ಷದ ಸಂಬಂಧ ಮೇಡಮ್. ಈಗ ಅಣ್ಣ ಆಲ್ರೆಡಿ ಇಂಡಸ್ಟ್ರಿಗೆ ಬಂದು 12-13 ವರ್ಷ ಆಯಿತು. ಸೊ ನಂದು ಧ್ರುವ ಅಣ್ಣವ್ರದ್ದು 8-9 ವರ್ಷದ ಸಂಬಂಧ ಮೇಡಮ್. ಸೊ ಇವಾಗ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ ಅಂದ ತಕ್ಷಣ, ಅಥವಾ ಯಾರೇ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಅವರಿಗೆ ತುಂಬ ಕ್ಲೋಸ್ ಆಗಿರುವಂಥ ವ್ಯಕ್ತಿಗೆ ಏನಾದರೂ ಒಂದು ಅಡ್ಡೆ ಹೆಸರಿಟ್ಟು ಕರೀತಾರೆ. ಸೊ ನಿಮಗೇನಾದರೂ ಅಡ್ಡೆ ಹೆಸರಿಟ್ಟು ಇಟ್ಟಿದ್ದಾರಾ ನಮ್ಮ ಧ್ರುವ ಸರ್ ಅವರು? ಇಲ್ಲ ಅಣ್ಣ ಒಂಥರ ಹೆಂಗಾರೆ ತುಂಬ ಫ್ರೆಂಡ್ಲಿ, ನಮ್ಮ ಜನ್ರೇಷನ್ಗೆ ತುಂಬ ಹತ್ರ ಆಗಿರುವಂಥ ವ್ಯಕ್ತಿ. ಒಂದು ಟೈಮು ಮಗ ಅಂತಾರೆ, ಒಂದು ಟೈಮ್ ಬ್ರೋ ಅಂತಾರೆ, ಒಂದು ಟೈಮ್ ಗುರು ಅಂತಾರೆ. ನನಗೆ ಶಾಕಿಂಗ್ ಅನಿಸುತ್ತೆ ಕೆಲವೊಂದು ಟೈಮು. ಒಂದು ಟೈಮ್ ಇನ್ನೂ ತುಂಬ ಫ್ರೆಂಡ್ಲಿಯಾಗಿ ಕರೆದು ಮಾತಾಡಿಸ್ತಾರೆ ಮೇಡಮ್, ಮನೆಯವ್ರು ಮಾತಾಡ್ಸ್ದಂಗೆ ಮಾತಾಡಿಸ್ತಾರೆ ಮೇಡಮ್ ಅಣ್ಣ. ಓಕೆ. ಸೊ ಈಗ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ನೀವು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀರಾ. ಸೊ ಈ ಒಂದು ಸಂಘಟನೆಗಳಿಂದ ಏನೇನೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ನ ನೀವು ಅನ್ಕೊಂಡಿದ್ದೀರಾ? ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ನಾವೇನು ಮಾಡಿದ್ದೀವಿ, ಸುಮ್ಮನೆ ಈಗ ಸ್ಟೇಟಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ. ಅದರಲ್ಲಿ ಕಾರ್ಯರೂಪಕ್ಕೆ ಬಂದಂಥ ಕೆಲವೊಂದು ಸಂಘಟನೆಗಳಿದ್ದಾವೆ, ಕೆಲವೊಂದು ನಾಮಕಾವಸ್ಥೆಗೆ ಮಾಡಿಕೊಂಡು ಸುಮ್ಮನೆ ಆಗಿರೋ ಸಂಘಟನೆಗಳು ಇದ್ದಾವೆ. ನಮ್ಮದು ಇತ್ತೀಚೆಗೆ ನಾವು ಮಾಡಿರೋದ್ರಿಂದ ಈ ಸಂಘಟನೆನ ನಾವೂ ಅಷ್ಟೇ ಒಳ್ಳೆ ಕಾರ್ಯರೂಪಕ್ಕೆ ತರಬೇಕು. ಈಗ ಇತ್ತೀಚೆಗೆ ಕೆಂಗೇರಿಯಲ್ಲಿ ನೀರಿನ ಸಮಸ್ಯೆ ಆದಾಗ ಅಲ್ಲಿನ ಹೋಗಿ ನೀರಿನ ಸಮಸ್ಯೆ ವಿಚಾರನ ಇಟ್ಕೊಂಡು ನಮ್ಮ ಸಂಘಟನೆಯಿಂದ ಏನು ಸಹಾಯ ಮಾಡಬೇಕೋ ಮಾಡಿದ್ದೀವಿ. ಅದಾದಮೇಲೆ ಅತಿ ಬೆಲೆಯಲ್ಲಿ ಸರ್ಸುಮಾರು 1,500-2,000 ಜನ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡೋದಾಗಿರ್ಬೋದು, ಬಟ್ಟೆ ಕೊಡೋದಾಗಿರ್ಬೋದು, ಬ್ಯಾಗ್ ಕೊಡೋದಾಗಿರ್ಬೋದು. ಅದಾದಮೇಲೆ ತಾಲೂಕಿಗೆ ಪ್ರಥಮ ಬಂದ SSLC ವಿದ್ಯಾರ್ಥಿಗೆ ಒಂದು ಲ್ಯಾಪ್ಟಾಪ್ ಕೊಟ್ಟು ಅವನಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸೋದಾಗಿರ್ಬೋದು. ಅದಾದಮೇಲೆ ಶಿಕ್ಷಕರಿಗೆ, ಗೌರ್ಮೆಂಟ್ ಶಾಲಾ ಶಿಕ್ಷಕರಿಗೆ ಕರೆದು ಒಂದು ಸನ್ಮಾನ ಮಾಡೋದಾಗಿರ್ಬೋದು. ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಕರೆದು ಸನ್ಮಾನ ಮಾಡೋದಾಗಿರ್ಬೋದು. ಏನಕ್ಕೆ ನಾವು ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಸನ್ಮಾನ ಮಾಡಬೇಕು? ಗಡಿ ಭಾಗದಲ್ಲಿ ಸೈನಿಕ ನಮ್ಗೆ ಎಷ್ಟು ಇಂಪಾರ್ಟೆಂಟೋ, ಗಡಿ ಒಳಗಡೆ ಹಂಗಂದರೆ ನಮ್ಮ ಮಧ್ಯೆ ನಮಗೋಸ್ಕರ ದುಡಿತಾ ಇರುವಂಥ ಪೊಲೀಸರು ನಮ್ಗೆ ಅಷ್ಟು ಇಂಪಾರ್ಟೆಂಟು. ಅವ್ರಿಗೊಂದು ಗೌರವ ಸಲ್ಲಿಸಿ ಅವ್ರಿಗೊಂದು ಸನ್ಮಾನ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈ ಥರ ಯೋಜನೆಗಳು ಸಾಕಷ್ಟು ಇದ್ದಾವೆ. ಇದೇ ವಿಚಾರ ಅಂತಲ್ಲ, ಸಮಾಜದಲ್ಲಿ ಯಾವುದೇ ಒಂದು ವಿಚಾರ ಆದಾಗೂ ನಾವು ಧ್ವನಿ ಎತ್ತಿದ್ದೀವಿ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ನಾವು ಅಲ್ಲಿದ್ದೀವಿ, ಕೆಲಸ ಮಾಡಿದ್ದೀವಿ. ಇದು ತೋರ್ಪಡಿಕೆಗೋಸ್ಕರ ಮಾಡ್ತಾ ಇರೋದಂತೂ ಅಲ್ಲ. ಇತ್ತೀಚೆಗೆ ಮುಮೈತಾ ಅನ್ನೋ ಒಂದು ಹೆಣ್ಮಕ್ಳು ವಿಚಾರ ಬಂದಾಗ ಸಹ ನಾವು ಮಾತಾಡಿದ್ದೀವಿ, ಅದರ ಬಗ್ಗೆ ಪ್ರತಿಕ್ರಿಯಿಸಿದ್ದೀವಿ. ನೇಹ ಅನ್ನೋ ಒಂದು ಹೆಣ್ಮಗಳ ಮೇಲೆ ಕೊಲೆ ಆದಾಗೂ ನಾವು ಅದ್ರ ವಿಚಾರವಾಗಿ ಮಾತಾಡಿದ್ದೀವಿ. ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿಗೂ ಏನೇ ಒಂದು ಸಮಸ್ಯೆ ಆದಾಗ ಅದರಲ್ಲೂ ನಮ್ಮ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಶಿಕ್ಷಣಕ್ಕೆ ಏನಾದ್ರು ಸಹಾಯ ಬೇಕಂದರೆ ನಾವು ಮಾಡೋದಾಗಿರ್ಬೋದು. ಅದಾದಮೇಲೆ ಅನ್ಎಂಪ್ಲಾಯ್ಮೆಂಟ್, ಏನು ಸಾಕಷ್ಟು ಜನ ಕೆಲಸ ಇಲ್ದಿರ ಇರೋವಂಥವ್ರಿಗೆ ನಮ್ಮ ಕಡೆಯಿಂದ ಏನು ಸೇವೆ ಮಾಡೋಕ್ಕಾಗೋದು ಅದು ಮಾಡೋದು. ಸಾಕಷ್ಟು ಆರೋಗ್ಯದ ವಿಚಾರ ಬಂದಾಗ, ಹೆಲ್ತ್ ವಿಚಾರ ಬಂದಾಗ, ಹಾರ್ಟ್ ಪೇಷಂಟ್ಗಳಿಗೆ ಈ ಥರ ಸುಮಾರು ಇದ್ದಾವೆ, ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ, ಇನ್ನು ಮುಂದಕ್ಕೂ ಮಾಡ್ತೀವಿ ಮೇಡಮ್. ಸಂಘಟನೆಯಿಂದ ಸಾಕಷ್ಟು ನಾವು ಪ್ರೋಗ್ರಾಮ್ಸ್ನ ಮಾಡ್ತಿದ್ದೀವಿ, ಅಥವಾ ಮಕ್ಕಳಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಸನ್ಮಾನ ಇದೆಲ್ಲ ಮಾಡಿದ್ರಿ. ಸೊ ಒಂದು ಸಂಘಟನೆ ಅಂದರೆ ಅದು ಫಾರ್ಮ್ ಇವಾಗ ಒಂದು ಸಂಘಟನೆ ಅಂದರೆ ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಸರ್? ಕೆಲವೊಂದು ಸಂಘಟನೆಗಳು ಮಾಡಬೇಕಂದ್ರೆ ಇತ್ತೀಚೆಗೆ ಚಳುವಳಿಗಳು ಬೇರೆ ಥರ ಇದೆ. ಈಗ ನಮ್ಮ ತಂದೆಯವ್ರ ಕಾಲಕ್ಕಾಗಲಿ ಈಗಾಗಲಿ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಹೋರಾಟ ಅಂತೇಳಿದ ತಕ್ಷಣ ಸಾಕಷ್ಟು ಜನ ಯುವಕರು ಬರೋದೇ ಇಲ್ಲ ಅಲ್ಲಿಗೆ. ಬಟ್ ಯಾವ್ದಾರು ಒಂದು ಸೌಂಡ್ ಹಾಕ್ಬಿಟ್ಟು ಅಲ್ಲೇನಾದ್ರು ಒಂದು DJ ಇಟ್ರಿ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜನ ಯುವಕರು ಸೇರ್ತಾರೆ. ಈಗಿನ ಸಂಘಟನೆಗಳು ತುಂಬ ಕಷ್ಟ ಇದೆ ಮೇಡಮ್ ನಡ್ಸ್ಕೊಂಡು ಹೋಗೋದಕ್ಕೆ. ಬಟ್ ಆ ಒಂದು ಉದ್ದೇಶ ಇಟ್ಕೊಂಡು ಇರೋವಂಥವ್ರು ಇನ್ನೂ ಒಂದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಸಂಘಟನೆಗಳು ಮಾಡೋದು ಎಲ್ಲರ ಕೈಯಲ್ಲಿ ಆಗಲ್ಲ, ತುಂಬ ಕಷ್ಟ ಇದೆ. ಓಕೆ, ಇವಾಗ ನೀವು ಹೇಳಿದ್ರಿ ಸರ್, ಒಂದು ಚಿಕ್ಕ ಸಂಘಟನೆ ಅಥವಾ ದೊಡ್ಡ ಸಂಘಟನೆ ಆಗಿರ್ಬೋದು, ಮಾಡೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಅಂತ ಹೇಳಿದ್ರಿ. ಅದೇ ಒಂದು ಸಂಘಟನೆಯಲ್ಲಿ ಒಬ್ಬ ಸ್ಟಾರ್ನ ಹೆಸರು ಬಳಸ್ಬಿಟ್ಟು ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
ಬಹಳ ಮೇಡಮ್. ಏಕಪ್ಪ ಅಂತ ಹೇಳಿದ್ರೆ ಈಗ ಕನ್ನಡದ ಭಾಷೆ ವಿಚಾರ ಬಂದಾಗ ಬರೀ ಹೋರಾಟಗಾರರು ಮಾತಾಡೋದಲ್ಲ, ಕನ್ನಡದ ಭಾಷೆ ವಿಚಾರ ಬಂದಾಗ ಬರೀ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತೋದಂತಲ್ಲ. ಇವತ್ತು ಯಾರೇ ಒಬ್ಬರು ಕಲಾವಿದರಾಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಶಂಕರ್ನಾಗ್ ಅವರಾಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ಆಮೇಲೆ ಈಗಿನ ಕಾಲಘಟ್ಟದ ನಾಯಕರುಗಳು ಯಾರ್ಯಾರಿದ್ದಾರೆ, ನಾವು ಕನ್ನಡಿಗರು ನಾವು ಹೋಗಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದ್ರಿಂದ ಅವ್ರು ಹೀರೋಗಳಾಗೋದೇ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಸೊ ಅದಕ್ಕೋಸ್ಕರ ಅವ್ರ ಅಭಿಮಾನಿಗಳು ನಾವೇನು ಮಾಡಬೇಕಂದ್ರೆ, ಓವರಾಲ್ ಕಲಾವಿದರ ಅಭಿಮಾನಿಗಳು ನಾವೇನು ಮಾಡಬೇಕಂದ್ರೆ, ನಮಗೂ ಇರ್ತವೆ. ಏನಪ್ಪ ಅಂತ ಹೇಳಿದ್ರೆ ಬರೀ ಹೋಗಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದೇ ಅಲ್ಲ, ಅದಾದಮೇಲೆ ಬ್ಯಾನರ್ ಕಟ್ಟೋದೇ ಅಲ್ಲ, ಸೆಲೆಬ್ರೇಟ್ ಮಾಡೋದೇ ಅಲ್ಲ, ಅದನ್ನು ಹೊರತುಪಡಿಸಿ ನಾವು ಅವ್ರ ಹೆಸರುಗಳಲ್ಲಿ ಸಮಾಜಮುಖಿ ಕೆಲಸ ಮಾಡೋವಂಥದ್ದಾಗಬೇಕು. ಯಾಕಂದರೆ ಈ ಮಣ್ಣಿನ ಋಣ ತೀರಿಸ್ಬೇಕಂದ್ರೆ ಕಲಾವಿದರು ಅವ್ರ ಅಭಿಮಾನಿಗಳನ್ನ ಈ ರೀತಿ ಬಳಸ್ಕೋಬೇಕು ಮೇಡಮ್. ಸಮಾಜದಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಅದ್ರ ಪರವಾಗಿ ಅವ್ರ ಅಭಿಮಾನಿಗಳು ಮಾತಾಡಬೇಕು, ಅದ್ರ ಪರವಾಗಿ ಅಭಿಮಾನಿಗಳು ನಿಂತ್ಕೋಬೇಕು, ಕನ್ನಡ ಭಾಷೆ ವಿಚಾರ ಬಂದಾಗ ನಿಂತ್ಕೊಬೇಕು, ಕನ್ನಡ ಗಡಿ ವಿಚಾರ ಬಂದಾಗ ನಿಂತ್ಕೊಬೇಕು, ನೀರಿನ ಸಮಸ್ಯೆಗಳು ಬಂದಾಗ ನಿಂತ್ಕೊಬೇಕು. ಈ ಥರ ಮಾಡೋದ್ರಿಂದ ಅಲ್ಲಿ ಒಂದು ಕಲಾವಿದನಿಗೆ ಒಂದು ಬೆಲೆ ಸಿಕ್ದಂಗೆ ಆಗುತ್ತೆ ಹೊರತು ಅದು ಬರೀ ಕನ್ನಡ ಪರ ಸಂಘಟನೆಗಳದ್ದೇ ಜವಾಬ್ದಾರಿ ಅಲ್ಲ, ಕನ್ನಡಿಗರಿಂದ ಕಲಾವಿದರಲ್ವಾ. ಅದಕ್ಕೋಸ್ಕರ ಕಲಾವಿದ್ರದ್ದು ಸಂಘಟನೆಗಳೇನಾದ್ರು ಕೆಲಸ ಮಾಡೋದಾದ್ರೆ ಈ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಇದೆಲ್ಲ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಈ ಎಲ್ಲ ಕೆಲಸಗಳನ್ನ ಲೈವ್ ಆಗಿ ಧ್ರುವ ಸರ್ಜಾ ಅವರು ನೋಡಿದಾರಾ? ಇಲ್ಲ ಮೇಡಮ್, ಅವ್ರ ಗಮನಕ್ಕೆ ಬಂದಾಗ ಡೆಫಿನೆಟ್ಲಿ ಆ ವಿಚಾರವಾಗಿ ಮಾತಾಡ್ತಾರೆ. ಈಗ ಏನಂತ ಹೇಳಿದ್ರೆ ನಾವು ಅವ್ರಿಗೆ ಮೆಚ್ಚೋದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ನಮ್ಮ ಸಂಘಟನೆ ಆಗಲಿ ನಾನಾಗಲಿ ಧ್ರುವಣ್ಣನ ಮೆಚ್ಚಿಸ್ಬೇಕು, ಅವ್ರ ಹತ್ರ ಆಗಬೇಕು, ನಾವು ಅದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ನಮಗೆ ಸಮಾಜದ ಮೇಲೆ ನಿಜವಾಗ್ಲೂ ಕಾಳಜಿ ಇದೆ, ಅದ್ರ ಮೇಲೆ ನಮ್ಗೆ ಬದ್ಧತೆ ಇರೋದ್ರಿಂದನೇ ನಾವು ಇಷ್ಟು ನೀಟಾಗಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಅದು ಅವ್ರ ಗಮನಕ್ಕೆ ಬಂದಾಗ ಪ್ರಶಂಸೆ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಇಂಥ ವಿಚಾರಗಳಿಗೆ ಆ್ಯಕ್ಚುಲಿ ಮಾಡೋದು ಧ್ರುವಣ್ಣವ್ರು ತುಂಬ ಇಷ್ಟ. ಸಮಾಜಕ್ಕೆ ಉಪಯೋಗ ಆಗೋವಂಥ ವಿಚಾರಗಳು ಮಾಡಿದ್ರೇ ಧ್ರುವಣ್ಣನಿಗೆ ಇಷ್ಟ ಆಗೋದು. ಸುಮ್ಮನೆ ಬೇರೆ ಬೇರೆ ಥರ ಈ ಟ್ಯಾಟೋ ಹಾಕ್ಸಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಟ್ಯಾಟೋ ಹಾಕ್ಸೋದು ಅವರು ತುಂಬ ಅಂದರೆ ತುಂಬ ನೋವು ತಿಂತಾರೆ ಅವರು. ಆ್ಯಕ್ಚುಲಿ ತಂದೆ ತಾಯಿಗಳು ಇದ್ದಾರಲ್ಲ ದೇವ್ರ ಥರ, ನಂದು ಯಾಕೆ ಹಾಕ್ಸ್ಕೊಳ್ತೀರಾ ಅಂತ ಅವರು ಟ್ಯಾಟೋ ಹಾಕ್ಸಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಆಮೇಲೆ ಊಟದ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಊಟಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಉದಾಹರಣೆ ನೀವು ಕೇಳಿದಾಗೆ ಅವ್ರ ಗಮನಕ್ಕೆ ಬಂದಾಗ ಪ್ರಶಂಸೆ ಮಾಡ್ತಾರೆ. ಅದೇ ನಾನು ಕೆಂಗೇರಿ ನೀರಿನ ವಿಚಾರ ಹೇಳಿದ್ನಲ್ವಾ, ಆ ವಿಚಾರ ಬಂದಾಗ ನಾನೊಬ್ಬ ಆಫ್ಟರ್ ಆಲ್ ನಾರ್ಮಲ್ ಹುಡುಗ, ನನ್ನ ಅಭಿಮಾನಿ ಈ ಥರ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಮಾರ್ಟಿನ್ ಸಿನಿಮಾದ ಕುಂಬಳಕಾಯಿ ಹೊಡೆದಿದ್ದ ದಿವಸ ಆವತ್ತು ಮಾಧ್ಯಮದ ಮುಂದೆ ಹೇಳ್ತಾರೆ, ತನ್ನ ಅಭಿಮಾನಿನ ಈ ರೀತಿ ಅವ್ರು ಗುರುತಿಸ್ತಾರೆ, ತನ್ನ ಅಭಿಮಾನಿನ ಈ ರೀತಿ ಅವ್ರು ಬೆಳೆಸ್ತಾರೆ. ಅವ್ರ ಗಮನಕ್ಕೆ ಬಂದಾಗ ಡೆಫಿನೆಟಾಗಿ ಮಾತಾಡ್ತಾರೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಧ್ರುವ ಸರ್ ಇದನ್ನೆಲ್ಲ ನೋಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾದರೆ ಅಫ್ಕೋರ್ಸ್ ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ಇವಾಗ ಒಂದು ಸ್ಟಾರ್ನ ಅಭಿಮಾನಿ ಆಗಬೇಕಂದ್ರೆ ಏನೇನೆಲ್ಲ ಇರಬೇಕು ಸರ್? ಮೇಡಮ್, ಈಗ ಅದು ಯಾವ ಥರ ಅಂದರೆ ಇದು ಮನೆ ಪ್ಲ್ಯಾನ್ ಥರ ಅಲ್ಲ. ಅದು ಈಗ ನಾವು ಒಂದು ಮನೆ ಕಟ್ಟಬೇಕಂತ ಹೇಳಿದ್ರೆ ಒಂದು ಜಾಗ ತೊಗೊಳ್ತೀವಿ, ಅದಕ್ಕೊಂದು ಪಾಯ ಹಾಕ್ತೀವಿ, ಆಮೇಲೆ ಇಂಜಿನಿಯರ್ ಹತ್ರ ಪ್ಲ್ಯಾನ್ ಹಾಕ್ಸ್ತೀವಿ. ಆ ಥರ ಇಂಥವ್ರ ಅಭಿಮಾನಿ ಆಗಬೇಕು ಅಂತೇಳಿದ್ರೆ ನಾವು ಪ್ಲ್ಯಾನ್ ಮಾಡಿ ಆಗೋದಂತಲ್ಲ, ಅದು ಒಳಗಿಂದ ಬರುತ್ತೆ ಮೇಡಮ್. ಆ ಥರ ಧ್ರುವಣ್ಣನ ಮೇಲೆ ನನಗೆ ಒಳಗಿಂದ ಅದು ಪ್ರೀತಿ ಉಟ್ಕೊಂಡಿದ್ದು. ಬಟ್ ನಾವು ಅವ್ರ ಅಭಿಮಾನಿ ಆಗಬೇಕಂದ್ರೆ ಅವ್ರ ಕೆಲವೊಂದು ಅರ್ಹತೆಗಳಿರಬೇಕು ಮೇಡಮ್. ಅವ್ರು ನಮ್ಮ ಅಭಿಮಾನಿ ಆಗೋಕ್ಕಾಗಲ್ಲ. ನಾವೊಬ್ಬರು ಕಲಾವಿದರ ಅಭಿಮಾನಿ ಆಗ್ತೀವಿ ಅಂತೇಳಿದ್ರೆ ಅವ್ರಿಗೆ ಅರ್ಹತೆಗಳಿದ್ರೆ ಮಾತ್ರ ನಾವು ಅವ್ರ ಅಭಿಮಾನಿಗಳಾಗ್ತೀವಿ. ಸೊ ಅವರಲ್ಲಿ ಏನಂತ ಇರಬೇಕು ಅಂತೇಳಿದ್ರೆ ಒಳ್ಳೆ ಮಾತು, ಅಭಿಮಾನಿಗಳು ಬಂದಾಗ ಪ್ರೀತಿಯಿಂದ ಮಾತಾಡೋದಾಗಿರ್ಬೋದು, ಸ್ಕ್ರೀನ್ ಮೇಲೆ ಮಾತ್ರ ಹೀರೋಗಳಾಗಿರ್ಬಾರ್ದು, ಸ್ಕ್ರೀನ್ ಬಿಟ್ಟು ಆಫ್ ಸ್ಕ್ರೀನಲ್ಲೂ ಅವ್ರು ಹೀರೋಗಳಾಗಿರ್ಬೇಕಂದ್ರೆ ಅಭಿಮಾನಿಗಳನ್ನ ಗೌರವಿಸ್ಬೇಕು, ಅಭಿಮಾನಿಗಳನ್ನ ಪ್ರೀತಿಸ್ಬೇಕು. ಅಭಿಮಾನಿಗಳನ್ನ ಯಾವುದೇ ರೀತಿಯಾಗಿ ಸುಮ್ಮನೆ ಮಾಧ್ಯಮದ ಮುಂದೆ ಮಾತ್ರ ಪ್ರೀತಿಯಾಗಿ ಮಾತಾಡೋದಲ್ಲ. ಮಾಧ್ಯಮ ಇರಲಿ ಇಲ್ದಿರ ಅಭಿಮಾನಿಗಳಿಂದ ಅವ್ರು ಕಲಾವಿದರಲ್ವಾ. ಸೊ ಕಲಾವಿದರ ಹತ್ರ ಈ ಒಂದು ಒಳ್ಳೆ ಗುಣ ಇದ್ದರೆ ಅವ್ರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾರೆ. ಇದನ್ನು ಅಭಿಮಾನಿಗಳು ತುಂಬ ಇಷ್ಟಪಡ್ತಾರೆ ಮೇಡಮ್. ಓಕೆ ಸರ್, ಇನ್ನು ಫ್ಯಾನ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಇವಾಗ ಮೇನ್ ಆಗಿ ನಾವೆಲ್ಲರೂ ಕೂಡ ಒಂದು ಭರ್ಜರಿ ಊಟಕ್ಕೆ ಕಾಯ್ತಿರೋದು ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ಸರ್. ಸೊ ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈಗಾಗಲೇ ಟೀಸರ್ ಸಿಕ್ಕಾಪಟ್ಟೆ ವ್ಯೂಸ್ ಪಡ್ಕೊಂಡಿದೆ. ಸಾಂಗ್ ಅಂತೂ ಅಲ್ಟಿಮೇಟ್. ಎಲ್ಲ ಇನ್ಸ್ಟಾಗ್ರಾಮ್ ನೋಡಿದ್ರು, ಯೂಟ್ಯೂಬ್ ನೋಡಿದ್ರು, ಆ ಒಂದು ಜೀವನಿನೇ ಹಾಡಿದೆ, ಎಲ್ಲ ಕಡೆ ಸೂಪರ್ ಆಗೋಗಿದೆ. ಸೊ ಮಾರ್ಟಿನ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಮಾರ್ಟಿನ್ ಸಿನಿಮಾ ಒಂದು ಐತಿಹಾಸಿಕ ಸಿನಿಮಾ. ನಾನು ನೋಡ್ದಂಗೆ ಸಿನಿಮಾ ಪ್ರಪಂಚದ ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ. ಅದ್ರದ್ದು ಬಜೆಟ್ ಆಗಲಿ ಅದ್ರದ್ದು ಮೇಕಿಂಗ್ ವೈಸ್ ಆಗಲಿ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಬಟ್ ನನಗೆ ಧ್ರುವಣ್ಣನ ನಾನು ಅದು ಶೂಟಿಂಗ್ ಎಲ್ಲ ನೋಡಿರೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಹೇಳ್ಬೋದು ಮೇಡಮ್. ನಾನು ಹೇಳೋದು ಇದೇ ಪ್ರಥಮ ಇದೇ ಕೊನೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಇನ್ನೊಂದು ಕನ್ನಡದ ಇನ್ನೊಬ್ಬ ಹೀರೋ ಕನ್ನಡ ಭಾಷೆನ ಇನ್ನೊಂದು ಹಂತಕ್ಕೆ ಹೋಗುವಂಥ ಒಂದು ಸಿನಿಮಾ ಮಾರ್ಟಿನ್ ಆಗುತ್ತೆ. ಕನ್ನಡಿಗರೆಲ್ಲ ಎತ್ಕೊಂಡು ತಲೆ ಕಾಲರ್ ಎತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಮಾರ್ಟಿನ್ ಆಗುತ್ತೆ ಮೇಡಮ್. ಸೊ ಅಫ್ಕೋರ್ಸ್ ಇವಾಗ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಮಾತಾಡ್ತೀವಿ. ಸೊ ಇದು ಎಂಟೈರ್ ವರ್ಲ್ಡ್
ರಿಲೀಸ್ ಆಗ್ತಿರೋವಂಥ ಒಂದು ಸಿನಿಮಾ ಇದು. ಸೊ ಎಷ್ಟು ನಿಮಗೆ ಧ್ರುವ ಸರ್ಜಾ ಅವರ ಅಭಿಮಾನಿಯಾಗಿ ಎಷ್ಟು ಹೆಮ್ಮೆ ಆಗುತ್ತೆ ಸರ್ ನಿಮಗೆ? ಯಾಕಂದರೆ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ನಮ್ಮ ಹೀರೋ ಪ್ಯಾನ್ ಇಂಡಿಯಾ ಲೆವೆಲ್ ಹೀರೋ ಅಂತೀವಿ. ಸೊ ಇವಾಗ ಧ್ರುವ ಸರ್ಜಾ ಅವರು ಈ ಒಂದು ಮಾರ್ಟಿನ್ ಸಿನಿಮಾ ಎಲ್ಲೆಡೆ ಎಲ್ಲ ದೇಶ ವಿದೇಶಗಳಲ್ಲಿ ರಿಲೀಸ್ ಆಗ್ತದೆ, ಅದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ? ಬಹಳ ಹೆಮ್ಮೆ ಇದೆ ಮೇಡಮ್. ಏನಕ್ಕಪ್ಪ ಅಂತ ಹೇಳಿದ್ರೆ, ಈಗ ಅದ್ದೂರಿ ಸಿನಿಮಾನ ಅವರು ಅದ್ದೂರಿ ಸಿನಿಮಾಗಿಂತ ಮುಂಚೆ ಬೀದಿ ನಾಟಕಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಅರ್ಜುನ್ ಸರ್ಜಾ ಅನ್ನೋ ಒಬ್ಬ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಅವ್ರ ಮಾವ ಆಗಿದ್ರೂ ಸಹ, ಶಕ್ತಿ ಪ್ರಸಾದ್ ಒಂದು ವಂಶಕ್ಕೆ ಸೇರಿದ್ರೂ ಸಹ ಅವ್ರ ಇಂಡಸ್ಟ್ರಿಗೆ ಏನೋ ಒಂದು ಅವ್ರಿಗೆ ಸ್ವಾಗತವನ್ನು ಒಂದು ರೆಡ್ ಮ್ಯಾಟ್ ಹಾಕಿ ಅವ್ರಿಗೆ ವೆಲ್ಕಮ್ ಯಾರೂ ಮಾಡ್ಕೊಂಡಿಲ್ಲ. ತುಂಬ ಬೀದಿ ನಾಟಕಗಳನ್ನು ಮಾಡಿಕೊಂಡು ಅದಕ್ಕಾದಂಥ ಸ್ಟ್ರಗಲ್ ಪಟ್ಕೊಂಡು ಅದಕ್ಕಾದಂಥ ತರಬೇತಿಗಳನ್ನು ಪಡ್ಕೊಂಡು ಫಿಟ್ನೆಸ್ಸಲ್ಲಿ ಅವರು ಅದ್ದೂರಿ ಸಿನಿಮಾ ಮುಖಾಂತರ ಬಂದಿದ್ದು. ಇವತ್ತು ಅದ್ದೂರಿ ಸಿನಿಮಾಗೂ ಮಾರ್ಟಿನ್ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಅವ್ರ ಮಾರ್ಕೆಟ್ ಬೇರೆ ಥರನೇ ಇದೆ, ಅವ್ರ ಹೆಸರು ಬೇರೆ ಥರನೇ ಬೆಳ್ಕೊಂಡೋಗಿದೆ. ಅದನ್ನು ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ, ಅದೇ ರೀತಿ ಹೆಮ್ಮೆ ಆಗುತ್ತೆ ಮೇಡಮ್. ಇದಕ್ಕೆಲ್ಲ ಕಾರಣ ಅವ್ರ ಶ್ರಮ. ಅದೇ ರೀತಿ ಅವ್ರ ಗಾಡ್ ಫಾದರ್ ಅಂತ ಹೇಳ್ತಾರಲ್ಲ ಅರ್ಜುನ್ ಸರ್ರಿಂದನೇ ಅವ್ರು ಈ ಮಟ್ಟಕ್ಕೆ ಇರೋದು ಮೇಡಮ್, ಬೇರೆ ಇನ್ಯಾರಿಂದನೂ ಅಲ್ಲ. ಪ್ರೀತಿಯಿಂದ ತುಂಬ ನಂಬೋವಂಥ ಆಂಜನೇಯ. ಸೊ ಇವಾಗ ಆಂಜನೇಯ ಸ್ವಾಮಿ ಅಂದ ತಕ್ಷಣ ಅವ್ರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಇವಾಗ ನಮ್ಮ ಫ್ಯಾನ್ ಅವ್ರನ್ನ ಇಷ್ಟಪಡ್ತಾರೆ ಅಂದ ತಕ್ಷಣ ನಾವು ಕೂಡ ನನಗೂ ಆಂಜನೇಯ ಅಂದರೆ ಇಷ್ಟ, ಆ ಥರ ಏನಾದರೂ ಇದೆಯಾ? ನಿಮಗೂ ಕೂಡ ಆಂಜನೇಯ ಅಂದರೆ ಇಷ್ಟನಾ? ಹೌದು ಮೇಡಮ್. ಯಾಕಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮವನ್ನು ನಾವು ಗೌರವಿಸ್ಬೇಕು. ಅದಾದಮೇಲೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರೋರು ಇನ್ನೊಂದು ಧರ್ಮಗಳನ್ನು ನಾವು ಯಾವುದೇ ಕಾರಣಕ್ಕೂ ಅವಹೇಳನ ಮಾಡಲ್ಲ. ನಾವು ನಮ್ಮ ಧರ್ಮದ ನಮ್ಮ ದೇವರುಗಳನ್ನು ನಾವು ಪೂಜಿಸ್ತೀವಿ, ನಾವು ಇಷ್ಟಪಡ್ತೀವಿ. ಅವ್ರು ಧ್ರುವಣ್ಣವ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಅಲ್ಲ, ಆಂಜನೇಯನ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾನು ಇದನ್ನು ಮಾತಾಡೋಕೆ ಹೋದರೆ ಬೇರೆ ಧರ್ಮದ ವಿರೋಧಿಗಳು ಅಂತ ಬಿಂಬಿಸೋ ಅಂಥದ್ದಲ್ಲ. ಸನಾತನ ಧರ್ಮಕ್ಕೆ ಸೇರಿರುವಂಥವ್ರು ಎಲ್ಲ ಅನ್ಯ ಧರ್ಮಗಳನ್ನು ಅನ್ಯ ಜಾತಿಗಳನ್ನು ಇಷ್ಟಪಡ್ತಾನೆ, ಅದು ನಿಜವಾದ ಸನಾತನ ಧರ್ಮ ನನ್ನ ಕೇಳೋದಾದರೆ. ಯಾಕಪ್ಪ ಅಂತೇಳಿದ್ರೆ ದೇವರುಗಳು ನಾಮ ಹಲವಾರು, ರೂಪ ಒಂದೇ ಅಂತ ಹೇಳ್ತಾರೆ, ಇಲ್ಲ ರೂಪ ಬೇರೆ ನಾಮ ಒಂದೇ ಅಂತ ಹೇಳ್ತಾರೆ. ಆ ಥರ ನಾನು ಎಲ್ಲ ಜಾತಿ ಜನಾಂಗದ ಎಲ್ಲ ಸ್ನೇಹಿತರುಗಳು ನನಗೆ ಫ್ರೆಂಡ್ಸ್ ಆಗಿದ್ದಾರೆ. ನನಗೆ ಆ ಥರ ಎಲ್ಲ ಏನಿಲ್ಲ ಮೇಡಮ್. ಸೊ ಇವಾಗ ಮಾರ್ಟಿನ್ ಟೀಸರ್ ಆಯಿತು, ಸಾಂಗ್ಸ್ ಆಯಿತು, ಸೊ ಶೂಟಿಂಗ್ ಎಲ್ಲ ನೀವು ಅವ್ರ ಜೊತೆಲೇ ಇದ್ರಿ. ಸೊ ಮೇಕಿಂಗ್ ಎಲ್ಲ ಯಾವ ರೀತಿ ಇದೆ ಸರ್? ಅದೇ ಮೇಡಮ್, ಮೇಕಿಂಗ್ ಎಲ್ಲ ಬಹಳ ಅದ್ಭುತವಾಗಿ ಬಂದಿದೆ ಮೇಡಮ್. ನಮ್ಮ ರವಿ ವರ್ಮ ಸ್ಟಂಟ್ ಮಾಸ್ಟರ್ ಆಗಿರ್ಬೋದು, ಮುರಳಿ ಅವರಾಗಿರ್ಬೋದು, ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು, ಒಳ್ಳೆ ಕೊರಿಯೋಗ್ರಾಫರ್ಸ್ ಸಿಕ್ಕಿದ್ದಾರೆ. ನಮ್ಮ ಸೌತ್ ಇಂಡಿಯನ್ನ ಒಳ್ಳೆ ಕೊರಿಯೋಗ್ರಾಫರ್ಸ್ ಮೇಡಮ್ ಅವರೆಲ್ಲ. ಬಹಳ ಅದ್ಭುತವಾಗಿ ಬಂದಿದೆ ಮೇಡಮ್ ಮೇಕಿಂಗ್ ವೈಸು. ನಾನು ಲಾಸ್ಟ್ ಟೈಮು ಇಲ್ಲೇ ಬೆಂಗಳೂರಲ್ಲೇ ಶೂಟಿಂಗ್ ನಡೆಯೋಗಿ ಹೋಗಿದ್ದು, ಬಹಳ ಅದ್ಭುತವಾಗಿ ಬಂದಿದೆ. ಒಂಥರ ಯಾವ ಥರ ಅಂತ ಹೇಳಿದ್ರೆ ಸಿನಿಮಾ ಯಾಕಷ್ಟು ಬಜೆಟ್ ಆಯಿತು ಅಂತ ಹೇಳೋದಕ್ಕೆ ಮಾರ್ಟಿನ್ ಸಿನಿಮಾ ಮೇಕಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಸರ್ ಮಾರ್ಟಿನ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಕಾಶ್ಮೀರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದೆಲ್ಲರಿಗೂ ಕೂಡ ಏನು ಹಿಂಗಾಯಿತು ಅಂತ ಅನಿಸ್ತು. ಬಟ್ ಧ್ರುವ ಸರ್ಜಾ ಅವರು ಎಲ್ಲೂ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಿಲ್ಲ. ಸೊ ನೀವು ಆ ಒಂದು ಶೂಟಿಂಗ್ ಮಾಡುವಂಥ ಟೈಮಲ್ಲಿ ಧ್ರುವ ಸರ್ ಜೊತೆನೇ ಇದ್ದಿದ್ದರಿಂದ ಆ ಒಂದು ಇನ್ಸಿಡೆಂಟ್ ಹೇಳೋಕ್ಕಾಗತ್ತಾ? ಭಾಳ ಡಿಸ್ಟರ್ಬ್ ಮಾಡಿದಂಥ ವಿಚಾರ ಅದು. ನಾವು ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಪೂಜಿಸೋವಂಥ ವ್ಯಕ್ತಿ, ನಾನು ಆರಾಧಿಸೋವಂಥ ವ್ಯಕ್ತಿ, ನನ್ನ ಮನೆ ದೇವರು, ಅವರೇ ಸರ್ವಸ್ವ ಅಂತ ಬದುಕ್ತಾ ಇರೋರು ನಾವೆಲ್ಲ. ಸೊ ಮಾಧ್ಯಮದಲ್ಲಿ ಈ ಥರ ಗೊತ್ತಾದಾಗ, ಈ ಥರ ಧ್ರುವ ಸರ್ಜಾ ಅವರು ಈ ಥರ ಡೆಲ್ಲಿಯಿಂದ ಕಾಶ್ಮೀರ್ಗೆ ಹೋಗ್ತಾ ಇದ್ದಾಗ ಈ ಥರ ಫ್ಲೈಟ್ ದುರಂತ ಆಯಿತು ಅಂತ ಕೇಳಿದಾಗ, ಈಗ ಹಿಂದೆ ಎಲ್ಲ ನಾವು ಕೇಳಿದ್ದೀವಿ, ಸೌಂದರ್ಯ ಮೇಡಮ್ದಾಗಿರ್ಬೋದು, OSR ಜಗನ್ ಅವ್ರ ತಂದೆಯವ್ರದ್ದಾಗಿರ್ಬೋದು, ಈ ಥರ ಎಲ್ಲ ಏರ್ ಕ್ರಶ್ ಆದಾಗ ಎಷ್ಟು ಹಾನಿಗಳಾಯಿತು ಅಂತ. ಈಗ ನಾನು ಪ್ರೀತಿಸೋವಂಥ ವ್ಯಕ್ತಿದು ಆ ಸಿಚುವೇಷನಲ್ಲಿ ಮಾಧ್ಯಮದಲ್ಲಿ ಬಂದಾಗ ಅದು ನನಗೆ ದಿಕ್ಕೆ ತೋಚಿಲ್ಲ, ಏನಾಗ್ತಾಯಿದೆ, ಏನು ನಡೀತಾ ಇದೆ ಅಂತೇಳಿ. ಸೊ ನಾನೊಂದು ಗಟ್ಟಿಯಾದ ಒಂದು ನಿರ್ಧಾರ ಮಾಡಿದೆ ಆವತ್ತೇ. ಆ ಇನ್ಸಿಡೆಂಟ್ ಆಗಿದ್ದ ದಿವಸನೇ ನೈಟು ನಾನು ಫ್ಲೈಟ್ ಬುಕ್ ಮಾಡಿ ಬೆಂಗಳೂರಿಂದ ನಾನು ಡೈರೆಕ್ಟು ಶ್ರೀನಗರ್ಗೆ ಹೊರಟೆ. ನಾನು ಶ್ರೀನಗರ್ ಹೋಗೋದಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ನನ್ನ ಅಣ್ಣನ ನೋಡಲೇಬೇಕಂತೇಳಿ ಅವರಿರೋ ಜಾಗನ ತಿಳ್ಕೊಂಡು ನಾನು ಅಲ್ಲಿ ಹೋಗಾದ್ಮೇಲೆ ಅಣ್ಣನೇ ತುಂಬ ಶಾಕ್ ಆದರು, ಅವರು ಎಮೋಷ್ನಲ್ ಪಟ್ಟರು. ನಾನು ಅಲ್ಲಿ ನೋಡಿ ಅವ್ರನ್ನ ಗಟ್ಟಿಯಾಗಿ ತಬ್ಕೊಂಡು ಅವತ್ತು ಫುಲ್ಲು ಒಂಥರ ಚಿಕ್ಕ ಮಗು ಥರ ಹತ್ಬಿಟ್ಟೆ. ಅವರೂ ನನ್ನ ಸಮಾಧಾನ ಮಾಡಿ ರಾತ್ರಿ ಅಲ್ಲೇ ಉಳಿಸ್ಕೊಂಡು ಆಮೇಲೆ ಊಟ ಮಾಡಿಸಿ ನನಗೊಂದು ರೂಮ್ ಕೊಟ್ಟು ಅವ್ರು ಇದ್ದಿದ್ದು ಹೋಟ್ಲಲ್ಲೇ ನಾನು ಉಳಿಸ್ಕೊಂಡು, ಅದಾದಮೇಲೆ ಮಾರನೇ ದಿವಸ ಶೂಟಿಂಗ್ ಹೋಗೋಗಿ ಬೆಳಗ್ಗೆ ನನ್ನ ಮಾತಾಡಿಸಿ ಇನ್ನೂ 1-2 ದಿನ ಇಲ್ಲೇ ಇರು ಅಂತ ಹೇಳಿ, ಅದಾದಮೇಲೆ ಸುತ್ತಮುತ್ತ ಜಾಗ ಎಲ್ಲ ಕರ್ಕೊಂಡೋಗಿ ನೋಡಿಸಿ, ಅದಾದಮೇಲೆ ಮತ್ತೆ ಅವ್ರು ಶೂಟಿಂಗ್ ಇರೋದ್ರಿಂದ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಅಣ್ಣನ ಯೋಗಕ್ಷೇಮ ನೋಡಿಕೊಂಡು ಅವ್ರು ಆರಾಮಾಗಿದ್ದಾರೆ ಅಂತೇಳಿ ನನಗೊಂದು ಕ್ಲಾರಿಟಿ ಬಂದಾದ್ಮೇಲೆ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ ಮೇಡಮ್. ಈ ವಿಚಾರನ ಕೆಲವೊಂದು ಚಿಲ್ಲರೆ ಜನ ಅಂತಲೇ ಹೇಳ್ಬೋದು, ನಾನು ಪ್ರಚಾರಕ್ಕೋಸ್ಕರ ಮಾಡ್ತಾರೆ,
ಯಾವ್ದಾದ್ರು ಮನೆಯಲ್ಲಿ ಸಾವು ವಿಚಾರ ಇಟ್ಕೊಂಡು ಯಾರು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆ ಥರ ಅವ್ರಿಗೆ ಪ್ರಚಾರ ಮಾಡ್ಕೊಳ್ಳೋ ನೆಸಿಟಿನೂ ಇಲ್ಲ. ಈಗ 10-15 ಕೋಟಿ ತೊಗೊಳ್ಳುವಂಥ ಒಬ್ಬ ರೆಮ್ಯುನರೇಷನ್ ತೊಗೊಳ್ಳುವಂಥ ಹೀರೋಗೆ ಮಾರ್ಟಿನ್ ಸಿನಿಮಾದಲ್ಲಿ ಈ ಥರ ದುರಂತರ ಆಗಿ ಒಂದು ಮಾರ್ಕೆಟ್ ಮಾಡೋವಂಥದ್ದು ಇದು ಪ್ರೊಡ್ಯೂಸರ್ಗೂ ಇಲ್ಲ, ಧ್ರುವಣ್ಣವ್ರಿಗೂ ಅಂಥದ್ದಿಲ್ಲ. ಅದಕ್ಕೆ ಕೆಲವೊಂದು ನೆಗೆಟಿವ್ ಆಗಿ ಟ್ರೋಲ್ಗಳು ಮಾಡ್ತಾರೆ, ಸಿನಿಮಾ ಹತ್ರ ಬರ್ತಾ ಇದೆ ಅದಕ್ಕೋಸ್ಕರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೀಳು ಮಟ್ಟಕ್ಕೆ ಧ್ರುವಣ್ಣವರಾಗಲಿ ಅವ್ರ ಅಭಿಮಾನಿಗಳಾಗಲಿ ಯಾವತ್ತೂ ಇಳಿಯಲ್ಲ ಮೇಡಮ್. ಓಕೆ, ಸೊ ನೀವು ಹೇಳಿದ್ರಿ, ಸೊ ಇದು ಮೂವಿ ಪ್ರಮೋಷನ್ಗೆ ಮಾಡಿರುವಂಥ ಗಿಮಿಕ್ಕು ಅಂತ ಸಾಕಷ್ಟು ಜನ ಟ್ರೋಲ್ ಪೇಜಸ್ ಅವರು ಹಾಕಿದ್ರು. ಸೊ ಇವಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ ಟ್ರೋಲ್ಸ್ಗಳು. ಸೊ ನಮ್ಮ ಧ್ರುವ ಸರ್ಜಾ ಅವರು ಪಾಸಿಟಿವ್ ಟ್ರೋಲ್ಸ್, ನೆಗೆಟಿವ್ ಟ್ರೋಲ್ಸ್ನ ಯಾವ ರೀತಿ ತಗೋತಾರೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ತುಂಬ ಜನ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಅವರು, ಈಗ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅದರಲ್ಲಿ ಅವರು ಮಾತಾಡೋವಂಥ ಹಕ್ಕಿದೆ, ಮಾತಾಡ್ತಾರೆ. ಆದರೆ ಅದೇ ಥರ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ಜನ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ, ಪಾಸಿಟಿವ್ ಆಗಿ ಹಾಕಬೇಕು ಅಂತ ಹೇಳೋಕ್ಕಾಗಲ್ಲ ನಾವು, ಅವ್ರ ಹಕ್ಕದ ಅವ್ರು ಹಾಕ್ತಾರೆ. ಅದನ್ನು ಧ್ರುವಣ್ಣವರು ತುಂಬ ಪಾಸಿಟಿವ್ ಆಗಿ ತೊಗೊಳ್ತಾರೆ ಮೇಡಮ್. ನಾನು ಗಮನಿಸಿದಾಗೆ ಅವ್ರು ಅಷ್ಟು ಸುಲಭವಾಗಿ ಡಿಸ್ಟರ್ಬ್ ಆಗಲ್ಲ ಅದಕ್ಕೆಲ್ಲ. ಅವ್ರ ವೈಯಕ್ತಿಕ ವಿಚಾರಗಳಿಗೆ ಬಂದಾಗ ಕಾಮನ್ನಾಗಿ ನೋವು ಆಗೇ ಆಗುತ್ತೆ. ಇಲ್ಲ ಫ್ಯಾಮಿಲಿಯವ್ರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಆ ಥರ ಅಶ್ಲೀಲವಾಗಿ ಕೆಟ್ಟದಾಗ ಹಾಕಿದಾಗ ಡೆಫಿನೆಟ್ಲಿ ಅವ್ರಿಗೆ ನೋವು ಆಗೇ ಆಗುತ್ತೆ. ಬಟ್ ಅವ್ರ ಅಣ್ಣನ ಕಳ್ಕೊಂಡ್ರೋ ನೋವು ಮುಂದೆ, ಈ ಟ್ರೋಲು ಈ ಕಮೆಂಟ್ಗಳ ಮುಂದೆ, ಅವ್ರ ಅಣ್ಣನ ಕಳ್ಕೊಂಡ್ರೋ ನೋವು ಮುಂದೆ ಈ ನೋವೆಲ್ಲ ಅವ್ರ ಲೆಕ್ಕ ಇಲ್ಲ ಮೇಡಮ್. ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಳ್ತಾರೆ. ಬೆಳವಣಿಗೆಗೆ ಅದೆಲ್ಲ ಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡು ಮುಂದೆ ಹೋಗ್ತಾ ಇರ್ತಾರೆ ಅವರು. ಓಕೆ, ಸೊ ಈ ಇನ್ಸಿಡೆಂಟ್ ಆದ ತಕ್ಷಣ ನೀವಾಗಲೇ ತುಂಬ ಎಮೋಷ್ನಲ್ ಆದ್ರಿ. ಸೊ ನನಗೆ ಮಾತಾಡೋದಕ್ಕೆ ಕಷ್ಟ ಆಗತ್ತೆ ಈ ಇನ್ಸಿಡೆಂಟ್ ಬಗ್ಗೆ ಅಂತ ನೀವು ಹೇಳಿದ್ರಿ. ಸೊ ನಿಮಗೆ ಈ ಥರ ಆಯಿತು ಅಂದ ತಕ್ಷಣ ನೀವು ಹೇಳಿದ್ರಿ, ಇಮಿಡಿಯೇಟಾಗಿ ನಾನು ಹೋದೆ ಕಾಶ್ಮೀರ್ಗೆ ಹೋಗಿ ಅವ್ರನ್ನ ಮೀಟ್ ಮಾಡಿದೆ ಅಂತ. ನೀವು ಹೋದ ತಕ್ಷಣ ಧ್ರುವ ಅಣ್ಣವ್ರು ಏನು ಹೇಳಿದ್ರು ನಿಮಗೆ? ಇಲ್ಲ, ಆ್ಯಕ್ಚುಲಿ ನಾನು ಹೋಗೋದು ಅವ್ರಿಗೆ ಗೊತ್ತಿಲ್ಲ. ನಮ್ಮ ಅಶ್ವಿನ್ ಅವರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹೋಗಿದ್ದು. ಅವರೇ ಸರ್ಪ್ರೈಸ್ಡ್ ಅವರು ನನ್ನ ಅಣ್ಣ ಹೋಗೋದು. ಯಾಕಂದರೆ ಒಂದು ಅಭಿಮಾನಿ ಮನ್ಸು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು, ಅಭಿಮಾನ ಏನೇನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ನಂದೊಂದು ಉದಾಹರಣೆ ಅಂತ ಹೇಳ್ಬೋದು. ನಾನು ಆ ನ್ಯೂಸ್ ನೋಡಿ, ನಾನು ಊಟ ಮಾಡ್ತಾಯಿದ್ದೆ ಮನೇಲಿ, ನ್ಯೂಸ್ ನೋಡಿದ ತಕ್ಷಣ ನನಗೆ ತುಂಬ ಶಾಕ್ ಆಯಿತು, ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ನನ್ನ ಫ್ರೆಂಡ್ ಹತ್ರ ಹೋಗಿ ಮಾತಾಡಿ ಇಮಿಡಿಯೇಟ್ ಫ್ಲೈಟ್ ಬುಕ್ ಮಾಡಿ ನೈಟು 9:30 ಇಲ್ಲಿ ಬೆಂಗಳೂರಲ್ಲಿ ನಾನು ಫ್ಲೈಟ್ ಹತ್ತಿ ಅಲ್ಲಿಂದ ನಾನು ಡೈರೆಕ್ಟ್ ಡೆಲ್ಲಿಗೆ ಹೋಗಿ, ಡೆಲ್ಲಿಂದ ನಾನು ಕಾಶ್ಮೀರ ಹೋಗಿದ್ದು. ಅವ್ರದ್ದು ಉಳಿದಿರೋಂಥ ಜಾಗಕ್ಕೆ ಹೋಗಿ ಅಲ್ಲಿ ಅವ್ರನ್ನ ನೋಡಿ, ಅವ್ರನ್ನ ಮಾತಾಡಿ, ಅವ್ರನ್ನ ಕಣ್ತುಂಬ ನೋಡಿ, ಅವ್ರ ಯೋಗಕ್ಷೇಮ ನೋಡಿಕೊಂಡು, ಅವ್ರು ಗಟ್ಟಿಯಾಗಿ ತಪ್ಕೊಂಡು ನನಗೆ ಎಷ್ಟೊತ್ತಾಗುತ್ತೋ ಅವ್ರ ಮುಂದೆ ಕಣ್ತುಂಬ ಹತ್ತು ಅವ್ರು ನೋಡಿಕೊಂಡು ನಾನು ಬಂದಿದ್ದು ಮೇಡಮ್. ಇನ್ನು ಇವಾಗ ನಮ್ಮ ಧ್ರುವ ಅಣ್ಣ ಅವರು ಫ್ಯಾಮಿಲಿ ಬಗ್ಗೆ ಎಷ್ಟು ಲಿಮಿಟ್ಸ್ನ ಇಟ್ಕೊಂಡಿರ್ತಾರೆ. ಯಾಕಂದರೆ ಇವಾಗ ನಾನಾಯಿತು, ಫ್ಯಾಮಿಲಿ ಆಯಿತು, ಈ ಥರ ಬೇರೆ ಒಬ್ಬ ಸ್ಟಾರ್ಸ್ ಇರ್ತಾರೆ. ಬಟ್ ಇವರು, ನೀವೆಲ್ಲರೂ ಕೂಡ ನಾವು ನೋಡಿರ್ತೀವಿ, ನಮ್ಮ ಚಿರು ಸರ್ಜಾ ಅವರು ಎಕ್ಸ್ಪೈರ್ಡ್ ಆಗಿ ಈ ಒಂದು ಇನ್ಸಿಡೆಂಟ್ ಆದಾಗ ಅವ್ರಿಗೆ ಒಂದು ದೇವಸ್ಥಾನ ಥರ ಕಟ್ಬಿಟ್ಟು ಅಲ್ಲೇ ಹೋಗಿ ಅವ್ರು ಮಲ್ಕೊಳ್ಳೋದಾಗಿರ್ಬೋದು, ಈ ಥರದ್ದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಮೇಡಮ್, ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಚಿರು ಅಣ್ಣವರು ನೀವು ಹೇಳ್ದಾಗೆ ಅವರು ನಮ್ಮನ್ನು ಬಿಟ್ಟೋಗಿಲ್ಲ ಮೇಡಮ್. ಅವರು ದೈಹಿಕವಾಗಿ ನಮ್ಮನ್ನು ಬಿಟ್ಟೋಗಿದ್ದಾರೆ ಅಷ್ಟೇ, ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೇಲಿ ಇದ್ದೇ ಇರ್ತಾರೆ. ಅವರು ಆದರ್ಶಗಳು ನಮ್ಮ ಜೊತೇಲಿದ್ದಾವೆ, ಅವ್ರ ಕನಸುಗಳು ನಮ್ಮ ಜೊತೇಲಿದ್ದಾವೆ. ನಮ್ಮ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಉದ್ದೇಶನೂ ಅಷ್ಟೇ, ಧ್ರುವ ಅಣ್ಣವ್ರನ್ನ ಹೊರತುಪಡಿಸಿ ಚಿರು ಅಣ್ಣವ್ರಿಗೆ ಏನೇನಿತ್ತು ಆ ಆಸೆಗಳನ್ನೆಲ್ಲ ನಾವು ಮಾಡ್ಕೊಂಡು ಹೋಗೋದು. ಅದಾದಮೇಲೆ ನೀವು ಒಂದು ಒಳ್ಳೆ ಬ್ಯೂಟಿಫುಲ್ ವರ್ಡ್ ಹೇಳಿದ್ರೆ ದೇವಸ್ಥಾನ ಅಂತ. ಆ್ಯಕ್ಚುಲಿ ಅದು ನಮಗೆ ದೇವಸ್ಥಾನನೇ. ಅದು ಧ್ರುವ ಅಣ್ಣವರು ಅಷ್ಟೇ ಅದನ್ನು ದೇವಸ್ಥಾನದ ಥರನೇ ನೋಡ್ತಾರೆ. ಅಲ್ಲಿ ಹೋಗ್ತಾರೆ, ಅವ್ರ ಕಾಲ ಕಳೀತಾರೆ, ಅದ್ರ ಜೊತೇಲಿ ಕುತ್ಕೊಂಡು ಮಾತಾಡ್ತಾರೆ. ಅದು ಬೇರೆ ಥರನೇ ಮೇಡಮ್. ಅದು ಎಷ್ಟೋ ಜನ್ಮದ ಪುಣ್ಯ ಅವರು ಅಂಥ ಅಣ್ಣನ ಪಡೆಯೋದಕ್ಕೆ ಮೇಡಮ್, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾರ್ಟಿನ್ ಬಗ್ಗೆ ಮತ್ತೆ ವಾಪಸ್ ಬಂದ್ಬಿಡೋಣ, ಬ್ಯಾಕ್ ಟು ನಾರ್ಮಲ್ ಮೂಡಿಗೆ ಬರೋಣ. ಸೊ ಇವಾಗ ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ನೀವು. ಮಾರ್ಟಿನ್ ಸಿನಿಮಾ October 11th ರಿಲೀಸ್ ಆಗ್ತದೆ. ಅವತ್ತಿನ ದಿನಾನೇ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲ ಸೇರಿ ಬೈಕ್ ರ್ಯಾಲಿನ ಅತಿಬಲೆಯಲ್ಲಿ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಆ್ಯಂಡ್ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಾ? ಹಾಂ ಮೇಡಮ್, ರ್ಯಾಲಿ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಇದೇ October 11ನೇ ತಾರೀಕು ನಮ್ಮ ಅತ್ತಿಬೆಲೆ ಗಡಿ ಭಾಗದಲ್ಲಿ ಸುಮಾರು ಒಂದು 2000ಕ್ಕೂ ಹೆಚ್ಚು ಬೈಕ್ಗಳನ್ನು ಸೇರಿಸಿ ಮಾರ್ಟಿನ್ ಸಿನಿಮಾ ರಿಲೀಸ್ ದಿನ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ರ್ಯಾಲಿಗೆ ಸಾಕಷ್ಟು ಜನ ಕಲಾವಿದರು ಬರ್ತಾರೆ. ಬೇರೆ ಬೇರೆ ತಾಲೂಕಿನಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಧ್ರುವಣ್ಣನ ಅಭಿಮಾನಿಗಳು ಬರ್ತಾರೆ. ಅದಾದಮೇಲೆ ಈ ಒಂದು ರ್ಯಾಲಿಯ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ರ್ಯಾಲಿಗೆ ನಾವು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಅದಾದಮೇಲೆ ಒಂದು ಎಲ್ಲ ಸಮಾಜದ ಧರ್ಮದವ್ರಿಗೂ, ಎಲ್ಲ ಸಮಾಜದವ್ರಿಗೂ ನಾವು ಈ ಒಂದು ರ್ಯಾಲಿಗೆ ಆಹ್ವಾನ ಕೊಟ್ಟಿದ್ದೀರಿ. ಅದಾದಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ರ್ಯಾಲಿಯಲ್ಲಿ ಎಲ್ಲ ಕಲಾವಿದರ ಅಭಿಮಾನಿಗಳಿಗೂ ನಾವು ಆಹ್ವಾನ ಮಾಡ್ತಾಯಿದ್ದೀವಿ ಮೇಡಮ್.
ಇದು ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ. ಅದಾದಮೇಲೆ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸರ್. ಸುಮಾರು ಒಂದು 2,000-3,000 ಅಷ್ಟು ಟೀ ಶರ್ಟ್ಗಳನ್ನು ಹೊಡ್ಸಿದ್ದೀವಿ. ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಇದೆ. ಅದಾದಮೇಲೆ ಊಟನೂ ಅಷ್ಟೇ ಒಂದು 3-4 ಸಾವಿರ ಜನಕ್ಕೆ ಊಟವನ್ನು ಮಾಡಿಸಿದ್ದೀವಿ. ರ್ಯಾಲಿ ಭಾಳ ಅದ್ಭುತವಾಗಿ ನಡೆಯುತ್ತೆ. ಈ ಒಂದು ರ್ಯಾಲಿಗೆ ಎಲ್ಲರೂ ಬರಬೇಕಂತ ಈ ವಾಹಿನಿ ಮುಖಾಂತರ ನಾನು ಸಹ ಕೇಳ್ಕೊಳ್ತೀನಿ ಮೇಡಮ್. ಹೇಳಿದ್ರಿ, ಸೊ ಎಲ್ಲ ಅಭಿಮಾನಿಗಳು ಕೂಡ ಅಂದರೆ ಈ ಸ್ಟಾರ್ ಆ ಸ್ಟಾರ್ ಅದೆಲ್ಲ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ರ್ಯಾಲಿಯನ್ನು ಮಾಡೋಣ ಅಂತ ನೀವು ಹೇಳಿದ್ರಿ. ಸೊ ಈಗ ಕರೆಂಟ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ಸ್ಟಾರ್ ಆ ಸ್ಟಾರ್ ಅಂತೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನಂತ ಹೇಳಿದ್ರೆ ಅವರು ವೃತ್ತಿ ಮೇಡಮ್, ಇದು ಅವ್ರ ವೃತ್ತಿ, ಅವ್ರ ಸೇವೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರವ್ರು ಚೆನ್ನಾಗೇನೆ ಇರ್ತಾರೆ. ನಾವು ಅಭಿಮಾನಿಗಳು ಒಂದು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಮೇಡಮ್. ಹೌದು, ಒಗ್ಗಟ್ಟಾಗಿದ್ದಾರೆ ಮೇಡಮ್. ಕನ್ನಡ ಇಂಡಸ್ಟ್ರಿ ಒಗ್ಗಟ್ಟಾಗಿದೆ. ರಾಜ್ಕುಮಾರ್ ಕಾಲದಿಂದನೂ ಇದೆ, ಈಗಲೂ ಇದೆ, ಇನ್ನು ಮುಂದಕ್ಕೂ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಈಗ ಕಲಾವಿದರೆಲ್ಲ ನಾವೆಲ್ಲ ಒಂದು ಕುಟುಂಬ ಅನ್ನೋದು ಎಷ್ಟು ಸತ್ಯನೋ ನಮ್ಮ ಮನೆಗಳಲ್ಲೂ ಇರುತ್ತೆ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಗೋ ಮಾವಾಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಹೆಂಗೆ ಮನಸ್ತಾಪ ಇರುತ್ತೆ, ಆ ರೀತಿ ಕಲಾವಿದರೆಲ್ಲ ಒಂದು ಕುಟುಂಬ ಅಂದಮೇಲೆ ಅವರವರಲ್ಲೇ ಮನಸ್ತಾಪ ಇರುತ್ತೆ. ಅದನ್ನು ಅವ್ರು ಸರಿಪಡಿಸ್ಕೊಳ್ತಾರೆ. ನಾವು ಕಲಾವಿದರು ಅದನ್ನು ಅರ್ಥ ಮಾಡ್ಕೊಂಡು ನಾವುಗಳು ಒಗ್ಗಟ್ಟಾಗಿದ್ದರೆ ಕನ್ನಡ ಚಿತ್ರರಂಗನೂ ಬೆಳೆಯುತ್ತೆ, ನಮ್ಮ ಕಲಾವಿದರು ಬೆಳೀತಾರೆ. ಈಗ ಬೇರೆ ಕನ್ನಡ ಬಿಟ್ಟು ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಇಲ್ಲ ಮಲಯಾಳಂ ಆಗಿರ್ಬೋದು, ಈ ಒಂದು ಚಿತ್ರರಂಗಗಳು ಯಾಕೆ ಈ ದೊಡ್ಡ ದೊಡ್ಡ ಮಾರ್ಕೆಟ್ಗಳು ಬೇರೆ ಬೇರೆ ಚೈನಾ, ಜಪಾನು, ಫ್ರೆಂಚು, ಇಟಲಿ, ಈ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಿ ಮಾರ್ಕೆಟ್ನ ಹೆಂಗೆ ಎಕ್ಸ್ಪೆನ್ಷನ್ ಮಾಡ್ಕೊಂಡು ಹೋಗ್ತವ್ರೆ, ಆ ರೀತಿ ನಮ್ಮ ಕನ್ನಡ ಚಿತ್ರನೂ ಆ ರೀತಿ ಆಗ್ಬೇಕಂತ ಹೇಳಿದ್ರೆ ನಾವು ಎಲ್ಲರ ಅಭಿಮಾನಿಗಳು ನಾವು ಒಗ್ಗಟ್ಟಾದಾಗ ಮಾತ್ರ ಅದು ಸಾಧ್ಯ ಮೇಡಮ್. ಅವ್ರವ್ರು ಚೆನ್ನಾಗೇ ಇದ್ದಾರೆ, ನಾವು ಅದನ್ನು ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಮೇಡಮ್. ಬಟ್ ಇನ್ನು ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ. ಸೊ ಸಾಕಷ್ಟು ಜನ ಫ್ಯಾನ್ಸ್ ಅವರ ಮನೆಗೆ ಹೋಗ್ತಾರೆ, ಅವ್ರ ಮುಂದೆ ನಿಂತ್ಕೊಂಡು ಅವ್ರು ಡೈಲಾಗ್ ಹೇಳ್ತಾರೆ, ಹಾಡು ಆಡ್ತಾರೆ. ಇದೆಲ್ಲ ನೋಡಿಬಿಟ್ಟು ಆ ಒಂದು ವಿಡಿಯೋದಲ್ಲಿ ಅಥವಾ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ, ಫ್ಯಾನ್ ಬಂದು ಆ ಒಂದು ಡೈಲಾಗ್ ಅಥವಾ ಹಾಡು ಹೇಳ್ಬೇಕಾದ್ರೆ ಧ್ರುವ ಅಣ್ಣನ ಮುಗ್ದಲ್ಲಿ ಆ ಒಂದು ನಗು ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾರೇ ಒಬ್ಬ ಬಂದರೂ ಕೂಡ ಹೇಳೋ ನೀನು ಅಂತ ಹೇಳಿ ಮಾತಾಡಿಸ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ನೀವೇನಾದರೂ ಅವ್ರ ಮುಂದೆ ಡೈಲಾಗ್ ಹೇಳಿದ್ದೀರಾ, ಸಭಾಷ್ ಅನ್ಸ್ಕೊಂಡಿದ್ದೀರಾ? ಇಲ್ಲ, ಹೇಳ್ತಾ ಇದ್ದೆ ಸ್ಟಾರ್ಟಿಂಗು. ನಾನು ಅಷ್ಟೊಂದು ಡೈಲಾಗ್ ಎಲ್ಲ ಹೇಳೋಕ್ಕೆ ಹೋಗಲ್ಲ. ನಾನು ಸ್ಟಾರ್ಟಿಂಗು ಚಿರೋಣ ಇದ್ದಾಗೆಲ್ಲ ಹೇಳ್ತಾ ಇದ್ದೆ. ಅದಾದಮೇಲೆ ನಾನು ಬಿಟ್ಬಿಟ್ಟೆ. ನಾನು ಅಷ್ಟೊಂದು ಡೈಲಾಗ್ ಹೇಳೋದಕ್ಕೆಲ್ಲ ಹೋಗಿಲ್ಲ. ಬಟ್ ಪ್ರತಿ ಸಂಡೇ ಧ್ರುವ ಅಣ್ಣನ ಮನೆ ಹತ್ರ ಒಂದು ಸುಮಾರು 1000ಕ್ಕೂ ಹೆಚ್ಚು ಜನ ಅಭಿಮಾನಿಗಳು ಬರ್ತಾರೆ. ಆ ಅಭಿಮಾನಿಗಳನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಜನ ಬರ್ತಾರೆ. ರಾತ್ರಿ ಟ್ರೈನ್ ಹತ್ತಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಟಿಫನ್ ಮಾಡಿರ್ತಾರೋ ಇಲ್ವೋ, ಊಟ ಮಾಡಿರ್ತಾರೋ ಇಲ್ವೋ, ಪಾಪ ಎಲ್ಲೆಲ್ಲಿಂದನೋ ಅಣ್ಣನ ನೋಡೋದಕ್ಕೆ ಬರ್ತಾರೆ. ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಅದೇ ರೀತಿ ಅಣ್ಣ ಅಷ್ಟೇ ಪ್ರೀತಿಯಿಂದ, ನಾನು ಆಗಲೇ ಹೇಳ್ದಲ್ವ, ಅಭಿಮಾನಿಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಕರೆದ್ರು, ವಿಷ್ಣುವರ್ಧನ್ ಅವರು ಅಭಿಮಾನಿಗಳೇ ನನ್ನ ಪ್ರಾಣ ಅಂತ ಕರೆದ್ರು. ಇನ್ನು ನಮ್ಮ ಕನ್ನಡದಲ್ಲಿ ಸಾಕಷ್ಟು ಜನ ಕಲಾವಿದರು ಅವ್ರವ್ರ ಪ್ರೀತಿನ ಅಭಿಮಾನಿಗಳನ್ನ ಬೇರೆ ರೀತಿಯಲ್ಲೇ ಕರೆದಿದ್ದಾರೆ. ಆದರೆ ಅಣ್ಣ ಅಭಿಮಾನಿಗಳನ್ನ VIP ಅಂತ ಕರೀತಾರೆ. ನನ್ನ ಜೀವನದ ಬಹಳ ಮುಖ್ಯವಾಗಿರುವಂಥ ವ್ಯಕ್ತಿಗಳು, ಬಹಳ ಶ್ರೇಷ್ಠವಾಗಿರುವಂಥ ವ್ಯಕ್ತಿಗಳು ನನ್ನ ಅಭಿಮಾನಿಗಳು ಅಂತ ಬರ್ತಾರೆ ಮೇಡಮ್. ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ ಮನೆ ಹತ್ರ. ಪಾಪ ಬೇರೆ ಬೇರೆ ದೂರಗಳಿಂದೆಲ್ಲ ಬರ್ತಾರೆ. ಅವ್ರು ತಪ್ಪು ಹೇಳ್ತಾರೋ, ಸರಿ ಹೇಳ್ತಾರೋ, ಇಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೋ, ಅಣ್ಣ ಎಂಕರೇಜ್ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಅಣ್ಣ ನನ್ನ ಅಭಿಮಾನಿಗಳು ಯಾವ ರೀತಿ ಒಂಥರ ಅಣ್ಣ ಹೇಗಾದರೆ ಅಭಿಮಾನಿಗಳ ಮುಂದೆ ನೀನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹೋಗು, ಆ ರೀತಿ ಆಗಿಬಿಟ್ಟಿರ್ತಾರೆ ಅಭಿಮಾನಿಗಳ ಮುಂದೆ ಅಣ್ಣ. ಅವ್ರು ಯಾವುದೇ ರೀತಿಯ ಡೈಲಾಗ್ಗಳನ್ನು ಹೊಡೆದ್ರು ಅದನ್ನು ಎಂಜಾಯ್ ಮಾಡ್ತಾರೆ ಅಣ್ಣ. ಅದಾದಮೇಲೆ ಇನ್ನೊಂದು ವಿಶೇಷ ನನಗೇನಪ್ಪ ಅನಿಸಿದ್ದು ಅಂತ ಹೇಳಿದ್ರೆ, ಒಬ್ಬ ಬಾಗಲಕೋಟೆ ಹುಡುಗ ಅಭಿಮಾನಿ, ಅವನ ಹೆಸರನ್ನ ನಾನು ಮರ್ತಿದ್ದೀನಿ. ಅವನು ನಾನೊಂದು 3-4 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ಅಣ್ಣ ಮನೆ ಹತ್ರ ಬರ್ತಾ ಇದ್ದ, ಡೈಲಾಗ್ಸ್ ಹೊಡಿತಾ ಇದ್ದ, ಸಖತ್ತಾಗಿ ಅವನೇ ಒಂದು ಡೈಲಾಗ್ಸ್ ಎಲ್ಲ ಹೊಡಿತಾ ಇದ್ದ. ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಒಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತನ್ನ ಅಭಿಮಾನಿಗಳು ಬರೀ ಮನೆ ಹತ್ರನೇ ಬರೋದಲ್ಲ, ತನ್ನ ಅಭಿಮಾನಿಗಳು ಬರೀ ಡೈಲಾಗನ್ನೇ ಹೊಡೆಯೋದಲ್ಲ, ನನ್ನ ಅಭಿಮಾನಿಗಳು ನನ್ನಂತೆ ಚೆನ್ನಾಗಾಗಬೇಕು ಅಂತೇಳಿ KD ಸಿನಿಮಾದಲ್ಲಿ ಅವನಿಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಮೇಡಮ್. ಆ ಹುಡುಗ ಪಾಪ ಇವಾಗ ಅವ್ನ ಪ್ರತಿಭೆನ ಅಲ್ಲಿ ತೋರಿಸಿದ್ದಕ್ಕೆ ಅಲ್ವಾ ಧ್ರುವಣ್ಣ ಅಲ್ಲಿ ಒಂದು ಅವಕಾಶ ಕೊಡ್ಸೋಕ್ಕಾಗಿದ್ದು. ಸೊ ಅಭಿಮಾನಿಗಳು ಯಾರೇ ಬಂದು ಯಾವ ರೀತಿ ಡೈಲಾಗ್ಗಳು. ಇನ್ನೊಂದು ವಿಶೇಷ ಏನಂದರೆ ಮಕ್ಕಳು ವಯಸ್ಸಾದವರೆಲ್ಲ ಅಲ್ಲಿ ಬರ್ತಾರೆ. ಅದು ನನಗೆ ಬಹಳ ಒಂಥರ ಸ್ಪೆಷಲ್ ಅನಿಸಿದ್ದು. ಒಬ್ಬ ಮಾಸ್ ಹೀರೋಗೆ ಹೌದು ಒಂಥರ ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು. ಒಬ್ಬ ಮಾಸ್ ಹೀರೋ ಬಂದು ಒಂದು ಫ್ಯಾಮಿಲಿ ಆಡಿಯನ್ಸ್ನ ಕವರ್ ಮಾಡೋದು ಭಾಳ ಕಷ್ಟ, ಆ ಥರ. ಓಕೆ ಸರ್, ಇನ್ನು ಮಾರ್ಟಿನ್ ಅಕ್ಟೋಬರ್ 11th ರಿಲೀಸ್ ಆಗ್ತದೆ. ಸೊ ಇವಾಗ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಸ್ಯಾಂಡಲ್ವುಡಲ್ಲಿ ಬೇರೆ ಬೇರೆ ಸಿನಿಮಾಗಳಿಗೆ ಸ್ಕ್ರೀನ್ಸ್ ಸಿಗ್ತಿದೆ. ತುಂಬ ಎಷ್ಟೇ ಕಷ್ಟಪಟ್ಬಿಟ್ಟು ಒಂದು ಒಳ್ಳೆ ಅದ್ಭುತವಾಗಿರುವಂಥ ಸಿನಿಮಾ ಮಾಡಿದ್ರೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಸ್ಕ್ರೀನ್ಸ್ ಸಿಗೋದಕ್ಕೆ ಕಷ್ಟ ಆಗಿದೆ. ಬಟ್ ನಾವು ಮಾರ್ಕೆಟಿಂಗ್ ಮಾಡೋದಾಗಲಿ ಅದನ್ನು ಒಂದು ಸ್ವಲ್ಪ ನಮ್ಮ ಇಂಡಸ್ಟ್ರಿಯವ್ರು ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತೆ.
ಅದನ್ನು ಹೊರತುಪಡಿಸಿ ಕನ್ನಡ ಭಾಷಿಗರು, ನಾವು ಕನ್ನಡ ಮಾತಾಡೋರು ನಾವೇನಿದ್ದೀವಿ, ನಮ್ಮ ನೆಲದ ಭಾಷೆ 2000-3000 ವರ್ಷಗಳ ಇತಿಹಾಸ ಇರುವಂಥ ಭಾಷೆ, ಲಿಪಿಗಳ ರಾಣಿ ಅಂತ ಕರೆಸ್ಕೊಳ್ಳುವಂಥ ಭಾಷೆ. ನಾವು ಸ್ವಾಭಿಮಾನಿಗಳು, ನಾವಿನ್ನೂ ಒಗ್ಗಟ್ಟಾಗಬೇಕು ಅನ್ನೋದು ನನ್ನೊಂದು ಅನಿಸಿಕೆ ಮೇಡಮ್. ನನ್ನ ಅನಿಸಿಕೆ ಅದು, ನಾವು ಒಗ್ಗಟ್ಟಾಗಬೇಕು. ಅತಿ ಹೆಚ್ಚು ನಾವು ಕನ್ನಡ ಸಿನಿಮಾಗಳನ್ನ, ಈ ಸ್ಟಾರ್ ವಾರ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಹೋಗಿ ಎಲ್ಲರೂ ನಮ್ಮ ಕನ್ನಡ ಚಿತ್ರನ ಬೆಳೆಸ್ಬೇಕಂದ್ರೆ ನಾವು ಹೋಗಿ ನಮ್ಮ ಕನ್ನಡ ಸಿನಿಮಾನ ನೋಡಬೇಕು. ನಮ್ಮ ಕಲಾವಿದರು ನಮ್ಮ ನೆಲದಲ್ಲಿ ನಿಂತ್ಕೊಂಡು ಬನ್ನಿ ಥಿಯೇಟ್ರಿಗೆ ಬನ್ನಿ ಅನ್ನೋ ಒಂದು ನೋಡೋ ಪರಿಸ್ಥಿತಿ ಬರಬಾರ್ದು. ಅದು ಆ್ಯಕ್ಚುಲಿ ಇಲ್ಲ. ಅದು ಕೆಲವೊಂದು ಜನ ಆ ಥರ ಬಿಂಬಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಆ ಥರ ಕನ್ನಡ ಭಾಷೆ ಆ ಥರ ಒಂದು ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾನು ನಂಬಲ್ಲ ಮೇಡಮ್. ಬಟ್ ಮಾರ್ಕೆಟಿಂಗ್ ವೈಸ್ ಇನ್ನೂ ಒಂದಷ್ಟು ಬದಲಾಗಬೇಕು. ಓಕೆ, ಇನ್ನು ಸರ್ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ರಿ. ಸೊ ಲಾಸ್ಟು ಇನ್ನೊಂದು ಸಲ ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಒಂದು ನಮ್ಮ ಧ್ರುವ ಸರ್ಜಾ ಅವರ ಡೈಲಾಗ್ ಹೇಳ್ಬಿಡಿ ಸರ್. ಯಾಕಂದರೆ ನೀವು ಆಗಲೇ ಡೈಲಾಗ್ ಹೇಳಿದ ತಕ್ಷಣ ನನಗೆಲ್ಲೋ ಒಂದು ಕಡೆ ಧ್ರುವ ಸರೇ ಹೇಳೋ ಥರ ನನಗೆ ಫೀಲ್ ಆಯಿತು. ಅದೇ ಒಂದು ಖಡಕ್ ವಾಯ್ಸು ಬೇಸಲ್ಲಿ ಹೇಳಿದ್ರಿ. ಸೊ ಇನ್ನೊಂದು ಡೈಲಾಗ್ ಹೇಳ್ಬಿಡಿ ಸರ್. ಇನ್ನೊಂದು ಡೈಲಾಗ್ ಅಂತ ಹೇಳಿದ್ರೆ, ಮಾರ್ಟಿನ್ ಆದಮೇಲೆ ಕೆಡಿ ರಿಲೀಸ್ ಆಗ್ತಾಯಿದೆ, ನಮ್ಮ ಪ್ರೇಮ್ ಸರ್ ಡೈರೆಕ್ಷನಲ್ಲಿ. ಆ ಸಿನಿಮಾದೇ ಒಂದು ತುಂಬ ಭಾರಿ ವೈರಲ್ ಆಗಿರುವಂಥ ಡೈಲಾಗ್ ಅದು. ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ಚತೊಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ, ನಾನು ಒಂದು ಸತಿ ಮಚ್ಚಿಡಿದ್ರೆ ಈ ಊರಲ್ಲಿ ಎಣ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರಣ ಅಂದ್ಬಿಟ್ಟು ಒಂದು ಡೈಲಾಗ್ ಅದು. ಧ್ರುವಣ್ಣನ ಸಿನಿಮಾದು ಭಾಳ ಇಷ್ಟ ಆಗಿರುವಂಥ ಡೈಲಾಗ್ ಅದು. ತುಂಬ ಅದ್ಭುತವಾಗಿ ಹೇಳ್ತಾರೆ ಅಣ್ಣ ಅದನ್ನು. ಅವ್ರ ಮುಂದೆ ಬೇರೆ ನಾವೆಲ್ಲ ಸೂಟ್ ಆಗಲ್ಲ. ಅದು ಅಣ್ಣ ಬಾಯಿಂದ ಬಂದ್ರೇ ಚಂದ ಅದು. ನೋಟ್. ಸೊ ಕನ್ನಡ ಸಿನಿಮಾಗಳನ್ನ ಯಾವಾಗಲೂ ನೋಡಬೇಕು, ಕನ್ನಡ ಸಿನಿಮಾಗಳನ್ನ ಬೆಳೆಸ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಟೈಮ್ ಮಾಡಿಕೊಂಡು ನಮ್ಮ ವಾಹಿನಿಗೆ ನೀವು ನಮ್ಮ ಧ್ರುವ ಸರ್ಜಾ ಅವ್ರ ಬಗ್ಗೆ ಆಗಿರ್ಬೋದು, ಅವರ ಫ್ಯಾನ್ಸ್ ಬಗ್ಗೆ ಆಗಿರ್ಬೋದು, ನೀವು ಮಾಡ್ತಿರುವಂಥ ಕೆಲಸಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಬಗ್ಗೆ ಹೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ತುಂಬ ಖುಷಿ ಆಯಿತು ಮೇಡಮ್. ಜೈ ಧ್ರುವಣ್ಣ, ಈ ಜೀವನ ನಿಮಗೆ ಅರ್ಪಣೆ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.